ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಶಾಂತಿ ಸೀದಾ ಹೋಗಿ ಲಾಯರ್‌ನ ಮೀಟ್ ಮಾಡ್ತಾಳೆ. ಆಗ ಲಾಯರ್, "ಏನ್ ಮೇಡಮ್, ನಿಮ್ ಮಗ ಈ ರೀತಿ ಮಾಡ್ಕೊಂಡಿದ್ದಾನೆ, ಹಿಂಗಿರ್ಬೇಕಾದ್ರೆ ನಾನ್ ಏನ್ ಮಾಡಕ್ಕಾಗತ್ತೆ?" ಅಂತ ಕೇಳ್ಬೇಕಾದ್ರೆ, "ಅಯ್ಯೋ ಇಲ್ಲ ಮೇಡಮ್, ನೀವು ನನ್ ಮಗನ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ. ಅವನು ಪಾಪದ ಹುಡುಗ, ಅವ್ನಿಗೇನು ಗೊತ್ತಿಲ್ಲ. ಅವಳಿದಾಳಲ್ಲ, ಅವಳು ಮನೆ ಹಾಳಿ, ಅವಳದೇ ಇದೆಲ್ಲ ನಾಟಕ. ಅವನೇ ಹೇಳ್ತಿದ್ದಾನೆ ಆ ಮಗುಗೂ ನನಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ ಅಂತ ಶಾಂತಿ ಹೇಳ್ಬೇಕಾದ್ರೆ, ನೋಡಿ ಮೇಡಮ್, ಹೇಗಾದ್ರೂ ಮಾಡಿ ನಿಮ್ ಮಗನ್ಗೆ ಈ ಕೇಸಿಂದ ಮುಕ್ತಿ ಕೊಡ್ಸೋಣ ಅಂತಂದ್ರೆ ಇದಿನ್ನೂ ಎಳ್ಕೊಂಡ್ ಹೋಗ್ತಾನೆ ಇದೆಯಲ್ಲ ಅಂತ ಲಾಯರ್ ಹೇಳ್ಬೇಕಾದ್ರೆ, ಹೌದು ಮೇಡಮ್, ನೀವು ನನ್ ಮಗನ್ನ ಕಾಪಾಡ್ತೀರಾ ಅಂತ ನನಗ್ ಗೊತ್ತು. ಆದ್ರೆ ಏನ್ ಮಾಡೋದು, ಆ ಪೌಡ್ರು ಸೈನ್ ಹಾಕೋದಕ್ ಕರೆಕ್ಟ್ ಆಗಿ ಅದೇ ಟೈಮ್ಗೆನೆ ತಲೆ ಸುತ್ತ ಬೀಳ್ಬೇಕಿತ್ತ. ಅದು ಅಲ್ದೆ ಪ್ರೆಗ್ನೆಂಟ್ ಅಂತ ಬೇರೆ ಗೊತ್ತಾಯ್ತು. ಈ ರೀತಿ ಆಗುತ್ತೆ ಅಂತ ಯಾರು ಅಂದ್ಕೊಂಡೇ ಇರ್ಲಿಲ್ಲ. ತಲೆ ಸುತ್ತಿ ಬೀಳಿದ್ಲು ಹಾಳಾದೋಳು. ಪೇಪರ್ ಸೈನ್ ಮಾಡಾದ್ಮೇಲೆ ಆದ್ರೂ ಬೀಳ್ಬೇಕಾಗಿತ್ತು. ಅದೆಲ್ಲ ಆದ್ಮೇಲೆ ಏನಾಗಿದ್ರು ನನ್ ತಲೆ ಕೆಡ್ಸ್ಕೊತಾ ಇರ್ಲಿಲ್ಲ. ಆದ್ರೆ ನಮ್ಮನೆಗ್ ಬಂದು ತಲೆ ಸುತ್ತ ಬಿದ್ದು ಅವಳು ಬಸ್ರಿ ಆಗೋಳೆ ಅಂತ ಗೊತ್ತಾಗ್ತಿದ್ದಂಗೆನೆ ನನ್ ನಿದ್ದೆನೆ ಹೊರಟೋಗಿದೆ ಮೇಡಮ್. ನೀವ್ ಹೇಗಾದ್ರೂ ಮಾಡಿ ಅವಳ ಹತ್ರ ಮಾತಾಡಿ ನನ್ ಮಗನ್ಗೆ ಡೈವರ್ಸ್ ಕೊಡಿಸ್ಬಿಡಿ ಅವಳಿಂದ ಅಂತ ಶಾಂತಿ ತುಂಬಾನೇ ಕೇಳ್ಕೊತಾಳೆ. ನೋಡಿ ಶಾಂತಿ ಅವರೇ, ನೀವು ನಿಮ್ ಮಗನ್ಗೆ ತಾಯಿಯಾಗಿ ಮಾತಾಡ್ತಾ ಇದ್ದೀರಾ. ಹೇಗೋ ರೋಹಿಣಿ ಸೈನ್ ಮಾಡೋಣ ಅಂತ ಮನ್ಸ್ ಬದಲಾಯಿಸ್ಕೊಂಡ್ ಬಂದಿದ್ಲು. ಆದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವಳು ಪ್ರೆಗ್ನೆಂಟ್ ಅನ್ನೋ ವಿಷಯ ಗೊತ್ತಾಯ್ತು. ಆದ್ರಿಂದ ರೋಹಿಣಿ ತನ್ ಮನ್ಸನ್ನ ಬದಲಾಯಿಸ್ಕೊಂಡ್ಲು ಅಂತ ಲಾಯರ್ ಹೇಳ್ಬೇಕಾದ್ರೆ, ಅಲ್ಲ ಮೇಡಮ್, ಅದ್ ಹೇಗ್ ಮೇಡಮ್ ಮನ್ಸನ್ ಬದಲಾಯಿಸ್ಕೊಳಕಾಗತ್ತೆ? ಡೈವರ್ಸ್ ಕೊಡ್ತೀನಿ ಅಂತ ತಾನೆ ಅವಳನ್ನ ಮನೆಗ್ ಬಂದಿದ್ದು ಅಂತ ಶಾಂತಿ ಕೇಳ್ಬೇಕಾದ್ರೆ, ಶಾಂತಿಯವರೇ, ಅಕಾರ್ಡಿಂಗ್ ಟು ಹಿಂದೂ ಮ್ಯಾರೇಜ್ ಆಕ್ಟ್ 1955 ಪ್ರಕಾರ ಮ್ಯೂಚುವಲ್ ಡಿವೋರ್ಸ್ ನಡಿಬೇಕಾದ್ರೆ ಕೋರ್ಟ್ ಅಲ್ಲಿ ಜಡ್ಜ್ ಮುಂದೆ ಇಬ್ರು ನಿಂತ್ಕೊಂಡು ನಮ್ಮಿಬ್ರಿಗೂನು ಬೇರೆ ಬೇರೆ ಆಗೋದಿಕ್ಕೆ ಒಪ್ಗೆ ಇದೆ ಅಂತ ಇಬ್ರು ಹೇಳಿಕೆ ಕೊಡೋವರ್ಗುನು ಅವ್ರಿಗೆ ಟೈಮ್ ಇರುತ್ತೆ. ಅಷ್ಟ್ರಲ್ಲಿ ಅವ್ರ ನಿರ್ಧಾರನ ಬೇಕಾದ್ರೆ ಬದಲಾಯಿಸ್ಕೋಬಹುದು ಅಂತ ಲಾಯರ್ ಹೇಳ್ತಿದ್ದಂಗೆ ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗತ್ತೆ. ಅಯ್ಯೋ, ಅದೇಂಗ್ ಬದಲಾಯಿಸಕ್ಕಾಗತ್ತೆ? ಅವಳೇ ಒಪ್ಕೊಂತಾನೆ ಡೈವರ್ಸ್ ಕೊಡ್ತೀನಿ ಅಂತ ಬಂದಿದ್ದು ಅಂತ ಶಾಂತಿ ಹೇಳಿದಾಗ, ಅದು ಹಾಗಲ್ಲ ಶಾಂತಿ ಅವರೇ. ಈಗ ರೋಹಿಣಿ ಜಡ್ಜ್ ಮುಂದೆ ಬಂದ್ ನಿಂತ್ಕೊಂಡು, ನಾನ್ ಇವಾಗ ಪ್ರೆಗ್ನೆಂಟು, ನನ್ ಮಗು ಭವಿಷ್ಯಕ್ಕೋಸ್ಕರ ನಾನು ಈ ಡೈವರ್ಸ್ ನ ತಗೊಳ್ತಿಲ್ಲ, ನಾನು ನನ್ ಗಂಡನ್ ಜೊತೆನೆ ಜೀವನ ಮಾಡ್ಬೇಕು ಅಂತ ಆಸೆ ಪಡ್ತಿದೀನಿ, ನನ್ ಮಗು ತಂದೆ ಮನೋಜ್ ಅಂತ ಒಂದೇ ಒಂದು ಪಿಟಿಷನ್ ಹಾಕಿದ್ರೆ ಸಾಕು, ಜಡ್ಜ್ ತಕ್ಷಣನೇ ಈ ಡೈವರ್ಸ್ ಕೇಸ್ನ ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಆಮೇಲೇನು ಬೇರೆ ದಾರಿನೇ ಇಲ್ಲ, ನಿಮ್ ಮಗ ರೋಹಿಣಿ ಜೊತೆ ಜೀವನ ಮಾಡ್ಲೇಬೇಕಾಗತ್ತೆ ಅಂತ ಲಾಯರ್ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗತ್ತೆ. ಅಯ್ಯೋ, ಹಾಗಿದ್ರೆ ಡೈವರ್ಸ್ ತಗೊಳೋದಕ್ಕೆ ಬೇರೆ ದಾರಿನೇ ಇಲ್ವಾ ಅಂತ ಶಾಂತಿ ಗಾಬರಿಯಿಂದ ಕೇಳ್ಬೇಕಾದ್ರೆ, ಆಗಲ್ಲ ಶಾಂತಿ ಅವರೇ, ಇಬ್ರು ಒಬ್ರಿಗೊಬ್ರು ಮಾತಾಡ್ಕೊಂಡು ಡೈವರ್ಸ್ ತಗೊಳ್ಳೋಣ ಅಂತ ಮಾತುಕತೆ ಮುಗಿಸ್ಕೊಂಡು ಇದಕ್ ಒಪ್ಕೊಂಡ್ರೆ ಮಾತ್ರ ಇವರಿಬ್ರಿಗೆ ಡೈವರ್ಸ್ ಸಿಕ್ಕೋದಿಕ್ಕೆ ಈಸಿ ಆಗತ್ತೆ. ಅಕಸ್ಮಾತ್ ರೋಹಿಣಿಗೆ ಮನೋಜ್ ಜೊತೆ ಸೇರಿ ಜೀವನ ಮಾಡ್ಬೇಕು ಅಂತ ಅನ್ಸಿದ್ರೆ ನೀವೇನು ಮಾಡಕ್ಕಾಗೋದಿಲ್ಲ. ಅಕಸ್ಮಾತ್ ರೋಹಿಣಿ ನಿಮ್ ಮಗನ್ ಜೊತೆ ಜೀವನ ಮಾಡಕ್ ಆಗಲ್ಲ ಅಂತ ಹೇಳಿದ ಪಕ್ಷದಲ್ಲಿ ಅವ್ರ ಏನ್ ಕೇಳ್ತಾರ ಗೊತ್ತಾ? ನಾನ್ ಇವಾಗ ಪ್ರೆಗ್ನೆಂಟ್ ಇದೀನಿ, ಅದಕ್ಕೆ ನನ್ಗೆ ಡೆಲಿವರಿ ಚಾರ್ಜ್ ಮತ್ತೆ ಮೆಡಿಸಿನ್ ಖರ್ಚಿಗೆ ಅಂತ ಅಷ್ಟೇ ಯಾಕೆ ಹಾಸ್ಪಿಟಲ್ ಖರ್ಚು, ಮಗು ಖರ್ಚು ಅಂತ ತಿಂಗಳಿಗೆ ಮನೋಜ್ 50,000 ರೂಪಾಯಿ ಕೊಡ್ಬೇಕಾಗತ್ತೆ. ಆಗ ಕೋರ್ಟು ನಿಮ್ ಮಗನ್ಗಲ್ಲ ರೋಹಿಣಿಗೆ ಸಪೋರ್ಟ್ ಮಾಡೋದು ಅಂತ ಲಾಯರ್ ಹೇಳ್ಬೇಕಾದ್ರೆ, ಹೌದು ಮೇಡಮ್, ಹುಟ್ಟೋ ಮಗುಗೆ ತಂದೆ ಎಲ್ಲಾ ಆಸ್ತಿ ಮೇಲೂ ಹಕ್ಕಿರುತ್ತೆ ಅಂತ ಲಾಯರ್ ಅಸಿಸ್ಟೆಂಟ್ ಹೇಳ್ತಿರ್ತಾರೆ. ಅಲ್ಲ ಮೇಡಮ್, ಆ ಮಗು ನನ್ ಮಗಂದಲ್ಲ ಅಂದ್ಮೇಲೆ ಅವನ್ ಯಾಕೆ ಆ ಮಗು ಖರ್ಚಿಗೆ ಅಂತ ಕೊಡ್ಬೇಕು? ಅಷ್ಟೇ ಅಲ್ದೆ ಮನೋಜನ್ ಆಸ್ತಿಲಿ ಆ ಮಗುಗೆ ಭಾಗ ಯಾಕೆ ಕೊಡ್ಬೇಕು ಅಂತ ಶಾಂತಿ ಕೇಳ್ಬೇಕಾದ್ರೆ, ಹೌದು ಶಾಂತಿ, ರೋಹಿಣಿ ಹೇಳಿದನ್ನ ನೀವ್ ಸರಿಯಾಗಿ ಕೇಳಿಸ್ಕೊಂಡ್ರ? ಮನೋಜೆ ಈ ಮಗು ತಂದೆ ಅಂತ ಹೇಳಿದಾಳೆ. ಯಾವ ಹೆಣ್ಣು ಮಗು ವಿಷಯದಲ್ಲಿ ಈ ರೀತಿ ಸುಳ್ಳು ಹೇಳಕ್ಕಾಗತ್ತಾ ಅಂತ ಲಾಯರ್ ಹೇಳ್ಬೇಕಾದ್ರೆ, ಅಯ್ಯೋ ಮೇಡಮ್, ನಿಮ್ಗಿನ್ನೂ ಗೊತ್ತಿಲ್ಲ ಅವಳ ಬಗ್ಗೆ, ಅಪ್ಪ ಅಮ್ಮನ್ ವಿಷಯದಲ್ಲೇ ಸುಳ್ಳು ಹೇಳ್ದವಳವಳು. ಅಷ್ಟೇ ಯಾಕೆ, ಅವಳು ಹೆತ್ತು ಮಗುನೇ ಮುಚ್ಚಿಟ್ಟು ನನ್ ಮಗನ ಮದ್ವೆ ಆಗಿದ್ದಲ್ವಾ? ಈಗ ಈ ಮಗುಗೂ ನನ್ ಮಗನ್ಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ ಅಂತ ಶಾಂತಿ ಹೇಳಿದಾಗ, ಆದ್ರೆ ರೋಹಿಣಿ ಆ ರೀತಿ ಹೇಳಿಲ್ವಲ್ಲ ಅಂತ ಲಾಯರ್ ಹೇಳ್ತಾರೆ. ಅಯ್ಯೋ ಅಲ್ಲ ಮೇಡಮ್, ನೀವು ನನಗ್ ತಾನೇ ಲಾಯರ್, ಆದ್ರೆ ನೀವ್ ನೋಡಿದ್ರೆ ಅವಳ ಪರವಾಗಿ ಮಾತಾಡ್ತಾ ಇದ್ದೀರಾ. ನೋಡಿ, ನನ್ಗದೆಲ್ಲ ಗೊತ್ತಿಲ್ಲ. ಒಟ್ನಲ್ಲಿ ಅವಳಿಂದ ನನ್ ಮಗನ್ಗೆ ಬಿಡುಗಡೆ ಕೊಡ್ಸಿ, ನಾನು ನನ್ ಮಗನ್ಗೆ ಇನ್ನೊಂದ್ ಮದ್ವೆ ಮಾಡ್ಲೇಬೇಕು. ಮನೋಜನ್ ಮಗುನೇ ಈ ಮನೆ ಮೊದಲನೇ ವಾರಸ್ದಾರ ಆಗ್ಬೇಕು ಅಂತ ನನ್ನ ಮನೆಯವ್ರ ಹತ್ರ ಎಲ್ಲ ಬೇರೆ ಹೇಳ್ಬಿಟ್ಟಿದೀನಿ ಅಂತ ಶಾಂತಿ ಹೇಳ್ಬೇಕಾದ್ರೆ, ನೋಡಿ ಶಾಂತಿ ಅವರೇ, ನೀವ್ ಹೇಳಿದಿಕ್ಕೆಲ್ಲ ಕಾನೂನ ಬದಲಾಯಿಸೋದಕ್ ಆಗೋದಿಲ್ಲ ಅಂತ ಲಾಯರ್ ಹೇಳ್ತಾರೆ. ಆದ್ರೆ ಅದು ನನ್ ಮಗು ಅಲ್ಲ ಅಂತ ಅವನೇ ಹೇಳ್ತಿದ್ದೇನಲ್ಲ ಮೇಡಮ್ ಅಂತ ಶಾಂತಿ ಹೇಳಿದಾಗ, ನೋಡಿ ಶಾಂತಿ, ಮನೋಜ್ ಕೋರ್ಟಿಗೆ ಬಂದು ಇದು ನನ್ ಮಗು ಅಲ್ಲ, ರೋಹಿಣಿಗೆ ಬೇರೆಯವ್ರ ಜೊತೆ ಅಫೇರ್ ಇದೆ ಅಂತ ಹೇಳಿ ಹೇಳಿಕೆ ಕೊಟ್ರು ಅಂತ ಅನ್ಕೊಳ್ಳಿ. ಆದ್ರೆ ಅದಕ್ಕೆ ರೋಹಿಣಿ ಸುಮ್ನೆ ಇರೋಂತವಳಲ್ಲ. ಆಗ ಕೋರ್ಟ್ ಸಹ ಅವಳ ಪರವಾಗಿ ನಿಂತು ಮಗು DNA ಟೆಸ್ಟ್ ಮಾಡಿ ಅಂತ ಹೇಳ್ತಾರೆ ಅಂತ ಲಾಯರ್ ಹೇಳ್ಬೇಕಾದ್ರೆ, ಅದ್ ಮಾಡಿದ್ರೆ ಏನಾಗುತ್ತೆ ಅಂತ ಶಾಂತಿ ಕೇಳ್ತಾಳೆ. ಅಕಸ್ಮಾತ್ DNA ಟೆಸ್ಟ್ ಏನಾದ್ರೂ ಮಾಡಿ ಅದ್ರಲ್ಲಿ ರೋಹಿಣಿ ಹೊಟ್ಟೆಲಿರೋ ಮಗು ಮನೋಜ ಅಥವಾ ಅಲ್ವಾ ಅಂತ ಅದ್ರಲ್ಲಿ ಕಂಡು ಹಿಡಿತಾರೆ ಅಂತ ಲಾಯರ್ ಹೇಳ್ತಾರೆ. ಅಯ್ಯೋ ಮೇಡಮ್, ಅದಕ್ಕೆ ಇನ್ನೂ 9 ತಿಂಗಳು ಬಾಕಿ ಇರುತ್ತಲ್ವಾ ಅಂತ ಶಾಂತಿ ಹೇಳ್ಬೇಕಾದ್ರೆ, ನೋಡಿ ಶಾಂತಿ, ಮಗು ಹುಟ್ಟದ್ಮೇಲ್ ಬೇಕಾದ್ರೂ
ಆ ಟೆಸ್ಟ್ ಮಾಡ್ಬೋದು. ಇಲ್ಲ ಕಾನೂನಿನ ಪ್ರಕಾರ ಅವ್ರ ಅನುಮತಿ ತಗೊಂಡು ಇವಾಗ್ಲೇ ಬೇಕಾದ್ರೂ ಟೆಸ್ಟ್ ಮಾಡಿದ್ರು ಅಂತಂದ್ರೆ 100% ಆ ಮಗು ಮನೋಜ್ದೆ ಅಂತ ಪ್ರೂವ್ ಆಗೋಗುತ್ತೆ. ಯಾಕಂದ್ರೆ ಅವತ್ತು ನಿಮ್ ಮಗ ನಡ್ಕೊಂಡಿದ್ ರೀತಿನೇ ಹಂಗಿತ್ತು. ಆಗ್ಲೇ ನಿಮ್ ಮಗನ್ ಮೇಲೆ ನನ್ಗೆ ಡೌಟ್ ಬಂತು, ಆ ಮಗು ತಂದೆ ನಿಮ್ ಮಗನೇ ಅಂತ. ನೋಡಿ, ನೀವ್ ಬೇಕಾದ್ರೆ ನಿಮ್ ಮಗನೇ ನಂಬೋದು, ಆದ್ರೆ ನನಗಂತೂ ನಿಮ್ ಮಗನ್ ಮೇಲೆ ನಂಬಿಕೆ ಇಲ್ಲ. ಅಕಸ್ಮಾತ್ ಮಗು ತಂದೆ ಮನೋಜ್ ಅಂತ ಪ್ರೂವ್ ಆಗೋಯ್ತು ಅಂತಂದ್ರೆ ಕೋರ್ಟ್ನ ಯಾಮಾರ್ಸಿದ್ದಕ್ಕೆ, ಕೋರ್ಟ್ ಟೈಮ್ನ ಹಾಳ್ ಮಾಡಿದ್ದಕ್ಕೆ, ಮನೋಜ್ ಮೇಲೆ ಫೋರ್ಜರಿ, ಕೋರ್ಟ್ಗೆ ಅವಮಾನ ಮಾಡಿದ್ದಾರೆ ಅಂತ ಎಲ್ಲಾ ಕೇಸು ನಿಮ್ ಮಗನ್ ಮೇಲೆ ಬೀಳುತ್ತೆ. ಆಮೇಲೆ ನಿಮ್ ಮಗ ಜೈಲ್ ಕಂಬಿ ಎಣಿಸ್ಬೇಕಾಗತ್ತೆ ಅಂತ ಲಾಯರ್ ಹೇಳ್ಬೇಕಾದ್ರೆ, ಅಯ್ಯೋ ಜೈಲಾ, ಏನ್ ಮೇಡಮ್ ಹೇಳ್ತಿದ್ದೀರಾ, ಆತರ ಎಲ್ಲ ಆಗ್ಬಾರ್ದು ಮೇಡಮ್, ನನ್ ಮಗ ಜೈಲ್ಗೆ ಹೋಗ್ಬಾರ್ದು ಅಂತ ಹೇಳ್ಕೊಂಡು ಶಾಂತಿ ಕಣ್ಣೀರ್ ಹಾಕ್ಬೇಕಾದ್ರೆ, ನೋಡಿ ತಲೆ ಕೆಡ್ಸ್ಕೋಬೇಡಿ, ಕಾನೂನಿನ ಪ್ರಕಾರ ನನ್ನಿಂದ ಏನ್ ಮಾಡಕ್ಕಾಗತ್ತೋ ಅದನ್ನ ಮಾಡ್ತೀನಿ. ಈ ಕೇಸು ಇಲ್ಲಿಗೆ ಮುಗಿಯೋ ತರ ಅನ್ನಿಸ್ತಾ ಇಲ್ಲ. ಅದು ಅಲ್ದೆ ರೋಹಿಣಿ ಇವಾಗ ಪ್ರೆಗ್ನೆಂಟ್ ಬೇರೆ ಇದ್ದಾಳೆ. ಮಗು ಹುಟ್ಟೋವರ್ಗೂ ಈ ಕೇಸ್ ಹೋದ್ರೂ ಹೋಗ್ಬೋದು. ಆದ್ರೆ ಒಂದ್ ಮಾತ್ ಹೇಳ್ತೀನಿ ಕೇಳಿ, ಕೋರ್ಟ್ ಯಾವತ್ತಿದ್ರೂ ತೊಂದ್ರೆ ಒಳಗಾಗಿರೋ ರೋಹಿಣಿ ಮತ್ತೆ ಆ ಮಗುಗೆ ಸಪೋರ್ಟ್ ಆಗಿರ್ತಾರೆ ಅಂತ ಲಾಯರ್ ಹೇಳ್ಬೇಕಾದ್ರೆ, ಅಂದ್ರೆ ನೀವ್ ಹೇಳ್ತಿರೋ ಪ್ರಕಾರ ಇಲ್ಲಿ ನಮ್ದೇನು ನಡೆಯಲ್ಲ ಅಂತ ಆಯ್ತು. ಛೆ, ಹೇಗಾದ್ರೂ ಮಾಡಿ ನನ್ ಮಗನ ಕಾಪಾಡ್ಕೊಡ್ತೀರಾ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವ್ ಹೇಳ್ತಿರೋದನ್ ಕೇಳಿದ್ರೆ ನನ್ಗೊಂದು ಅರ್ಥ ಆಗ್ತಿಲ್ಲ. ನಾನು ಮನೆಗೆ ಹೋಗಿ ಯೋಚನೆ ಮಾಡಿ ಮುಂದಿಂದೇನು ಅಂತ ನಿಮ್ ಹತ್ರ ಹೇಳ್ತೀನಿ ಮೇಡಮ್, ನಾನು ಇನ್ ಬರ್ತೀನಿ ಅಂತ ಹೇಳಿ ಶಾಂತಿ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಮನೋಜ, ಸೀನಾ ಬ್ರೋ ಮತ್ತೆ ಛಾಯಾ 3 ಜನ ನಿಂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಆಗ ಅಲ್ಲಿಗೆ ಶಾಂತಿ ಹೋಗ್ತಾಳೆ. ಏಯ್, ಈ ತರ ನಿಂತ್ಕೊಂಡು ಹರಟೆ ಹೊಡಿತಿದ್ರೆ ವ್ಯಾಪಾರ ಆಗುತ್ತೇನ್ರೋ ಅಂತ ಶಾಂತಿ ರೇಗಾಡ್ಬೇಕಾದ್ರೆ, ಅಯ್ಯೋ ಇಲ್ಲಮ್ಮ, ವ್ಯಾಪಾರನ ಹೇಗೆ ಡೆವಲಪ್ಮೆಂಟ್ ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಅಷ್ಟೇನೆ ಅಂತ ಸೀನಾ ಬ್ರೋ ಹೇಳ್ತಾನೆ. ಬರೀ ಮಾತಾಡ್ತಿದ್ರೆ ಏನು ನಡೆಯೋದಿಲ್ಲ, ಹೋಗಿ ನಿಮ್ ಕೆಲ್ಸ ನೋಡ್ಕೊ ಹೋಗಿ ಅಂತ ಹೇಳಿ ಶಾಂತಿ ಸೀನಾ ಬ್ರೋ ಮತ್ತೆ ಛಾಯಿನ ಅಲ್ಲಿಂದ ಕಳಿಸ್ತಾಳೆ. ಮಮ್ಮಿ, ಏನಾಯ್ತು ಮಮ್ಮಿ, ಯಾಕೆ ಈ ರೀತಿ ಟೆನ್ಷನ್ ಅಲ್ಲಿ ಇದೆಯಾ ಅಂತ ಮನೋಜ ಕೇಳ್ಬೇಕಾದ್ರೆ, ಏನ್ ಮಾಡೋದು, ನೀನಿನ್ನ ಹೆತ್ಬಿಟ್ಟಿದೀನಲ್ಲ, ಅದಕ್ಕೆ ಎಲ್ಲಾ ಟೆನ್ಷನ್ ನನಗೆ ಬಂದ್ ಸೇರುತ್ತೆ. ಅಯ್ಯೋ ಯಾಕೋ ಮನೋಜ ಹಿಂಗ್ ಮಾಡ್ತೀಯಾ ಅಂತ ಶಾಂತಿ ಕೇಳ್ಬೇಕಾದ್ರೆ, ಮಮ್ಮಿ ನಾನೇನ್ ಮಾಡ್ದೆ ಮಮ್ಮಿ ಅಂತ ಮನೋಜ ಕೇಳ್ತಾನೆ. ಅಯ್ಯೋ, ನಿನ್ ಸಮಸ್ಯೆಗೆಲ್ಲ ಯಾವಾಗ ಫುಲ್ ಸ್ಟಾಪ್ ಬೀಳುತ್ತೋ ನನಗಂತೂ ಗೊತ್ತಿಲ್ಲ ಕಣೋ, ಈಗ ತಾನೇ ಲಾಯರ್ನ ಮೀಟ್ ಮಾಡ್ಕೊಂಡ್ ಬಂದೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಏನ್ ಹೇಳಿದ್ರು ಅವ್ರು ಮಮ್ಮಿ, ಡೈವರ್ಸ್ ಸಿಗೋದಕ್ಕೆ ಬೇರೆ ಏನಾದ್ರೂ ದಾರಿ ಇದೆಯಂತ ಅಂತ ಮನೋಜ ಕೇಳ್ತಾನೆ. ಎಲ್ಲೋ ಇದೆ ದಾರಿ, ಆ ಪೌಡ್ರು ಹೊಟ್ಟೆಲಿ ಮಗು ಇದೆ ಅಂತ ಹೇಳ್ಕೊಂಡು ಸುತ್ತಾ ಇದ್ದಾಳಲ್ಲ ಅವಳು ನಿನ್ನೆ ಅಪ್ಪ ಅಂತ ಹೇಳ್ತಿದ್ದಾಳೆ, ಆದ್ರೆ ನೀನ್ ನೋಡಿದ್ರೆ ಸೈಲೆಂಟ್ ಆಗಿದ್ಯಾ ಅಂತ ಶಾಂತಿ ಹೇಳ್ದಾಗ, ಮಮ್ಮಿ ನಾನೇನ್ ಮಾಡ್ಲಿ ಮಮ್ಮಿ ಅಂತ ಮನೋಜ ಕೇಳ್ತಾನೆ. ಹಾ, ನೀ ಹೀಗೆ ಇದ್ರೆ ಇದಕ್ಕೆ ಒಂದು ಪರಿಹಾರನೇ ಸಿಗೋದಿಲ್ಲ ಕಣೋ. ಅದು ಅಲ್ದೆ ಲಾಯರ್ ಬೇರೆ ಡೈವರ್ಸ್ ಸಿಗೋದಕ್ಕೆ ವರ್ಷಾನ್ಗಟ್ಲೆ ಆದ್ರೂ ಆಗ್ಬೋದು ಅಂತ ಹೆದರ್ಸ್ತಿದಾರ್ ಕಣೋ. ನಿನ್ಗೆ ಬೇರೆ ಮದ್ವೆ ಮಾಡೋದಕ್ಕೂ ಆಗೋದಿಲ್ವಲ್ಲೋ ಅಂತ ಶಾಂತಿ ಹೇಳ್ಬೇಕಾದ್ರೆ, ಮಮ್ಮಿ ಬೇರೆ ಏನು ಮಾಡಕ್ ಆಗೋದಿಲ್ವಾ ಅಂತ ಮನೋಜ ಕೇಳ್ತಾನೆ. ನೋಡು, ಇವಾಗ ಈ ಕೇಸು ತುಂಬಾನೇ ಇಕ್ಕಟ್ಟಲ್ಲಿದೆ ಅಂತ ಹೇಳ್ತಿದಾರ್ ಕಣೋ ಅಂತ ಹೇಳ್ತಾ ಆ ಲಾಯರ್ ಮೇಡಮ್ ಏನೇನ್ ಹೇಳಿದ್ರೋ ಅದನ್ನೆಲ್ಲ ಶಾಂತಿ ಮನೋಜನ್ಗೆ ಹೇಳ್ತಾಳೆ. ಅದನ್ನ ಕೇಳಿ ಮನೋಜನ್ಗೂ ಶಾಕ್ ಆಗತ್ತೆ. ಲೇ ಮನೋಜ, ನೋಡೋ ಸತ್ಯ ಹೇಳು ನನ್ಗೆ, ನೀನು ಆ ಮಗುಗೆ ತಂದೆ ಅಲ್ಲ ತಾನೆ ಅಂತ ಶಾಂತಿ ಕೇಳ್ಬೇಕಾದ್ರೆ, ಮನೋಜ ತಲೆನ ಈ ಕಡೆ ಹೂ ಅಂತಾನೂ ಇಲ್ಲ, ಆ ಕಡೆ ಇಲ್ಲ ಅಂತಾನೂ ಇಲ್ಲ, ಆ ರೀತಿ ಅಳ್ಳಾಡಿಸ್ತಿರ್ತಾನೆ. ಏಯ್, ಏನು ಇದು ಈ ತರ ತಲೆ ಆಡಿಸ್ತಿದ್ಯಾ, ಹೂ ಅಂತನ ಅಥವಾ ಇಲ್ಲ ಅಂತನ ಅಂತ ಶಾಂತಿ ಕೇಳ್ಬೇಕಾದ್ರೆ, ಅಯ್ಯೋ ಇಲ್ಲ ಮಮ್ಮಿ, ನಾನ್ ಅಪ್ಪ ಅಲ್ಲ ಮಮ್ಮಿ ಅಂತ ಮನೋಜ ಹೇಳ್ತಾನೆ. ಏಯ್ ನೋಡೋ, ನೀನು ತುಂಬಾ ಸಲಿ ಸುಳ್ಳು ಹೇಳಿದ್ಯಾ, ನನಗೆ ನಿನ್ ಮೇಲೆ ನಂಬಿಕೆ ಇಲ್ಲ. ನೀನು ನನ್ನನ್ನ ಯಾಮಾರ್ಸ್ಬೋದು, ಇಡೀ ಊರವ್ರನ್ನೇ ಯಾಮಾರ್ಸ್ಬೋದು, ಆದ್ರೆ ಕಾನೂನನ್ನ ಯಾಮಾರ್ಸಕ್ ಆಗೋದಿಲ್ಲ ಕಣೋ ಮನೋಜ. ಅದು ಅಲ್ದೆ ಇವಾಗ ಸೈನ್ಸು ತುಂಬಾನೇ ಡೆವಲಪ್ಮೆಂಟ್ ಆಗಿದೆ. ಏನೋ DNA ಟೆಸ್ಟ್ ಅಂತೆಲ್ಲ ಇದೆಯಲ್ಲೋ, ನಿನ್ಗೆ ಗೊತ್ತು ತಾನೆ, ಆ ಟೆಸ್ಟ್ ಮಾಡಿದ್ರೆ ಆ ಮಗುಗೆ ನೀನೇ ತಂದೆ ಅಂತ ಪ್ರೂವ್ ಆಗೋಯ್ತು ಅಂದ್ರೆ ಮುಗೀತು ನಿನ್ ಕತೆ, ನೀನು ಜೈಲ್ಗೆ ಹೋಗೋದು ಫಿಕ್ಸು ಅಂತ ಬೇರೆ ಹೇಳ್ತಿದಾರ್ ಕಣೋ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಯ್ಯೋ ಇಲ್ಲ ಮಮ್ಮಿ, ನನ್ಗೆ ಜೈಲ್ಗೆ ಹೋಗೋಂತ ಯಾವ್ದೇ ರೀತಿ ಮುನ್ಸೂಚನೆ ಇಲ್ಲ ಅಂತ ನನ್ನ ನ್ಯೂಮರಾಲಜಿಸ್ಟ್ ಹೇಳಿದಾರೆ ಮಮ್ಮಿ, ಅಂತ ಯೋಗ ಎಲ್ಲ ನನಗಿಲ್ಲ ಮಮ್ಮಿ ಅಂತ ಮನೋಜ ಹೇಳ್ಬೇಕಾದ್ರೆ, ಲೋಹ್ ಮನೋಜ, ಏನೋ ಇದು, ಜೈಲ್ಗೆ ಹೋಗೋದು ಒಂದು ಯೋಗ ಏನೋ ಅಂತ ಶಾಂತಿ ಕೇಳ್ತಾಳೆ. ಇಲ್ಲ ಮಮ್ಮಿ, ಅಂದ್ರೆ ನನ್ ಜಾತಕದಲ್ಲಿ ಆ ರೀತಿ ಏನು ಇಲ್ಲ ಅಂತ ಹೇಳಿದ್ರು ಅಷ್ಟೇನೆ ಅಂತ ಮನೋಜ ಹೇಳ್ದಾಗ, ಲೋ ಮನೋಜ, ಎಲ್ಲದನ್ನು ಹುಡುಗಾಟದಲ್ಲೇ ತಗೋಬೇಡ ಕಣೋ, ಈಗ ನೀನೇ ಹೇಳ್ತೀಯೋ ಅದ್ರ ಮೇಲೆನೆ ಎಲ್ಲಾ ನಿಂತಿದೆ ಕಣೋ. ಆ ಮನೆ ಹಣಿ ಹೇಳ್ತಿರೋದು ಸುಳ್ಳು ತಾನೆ, ಆ ಮಗುಗೆ ನೀನ್ ಅಪ್ಪ ಅಲ್ಲ ತಾನೆ ಅಂತ ಶಾಂತಿ ಕೇಳ್ಬೇಕಾದ್ರೆ, ಹೌದು ಮಮ್ಮಿ, ನಾನಲ್ಲ ಮಮ್ಮಿ, ಅವಳು ಸುಳ್ಳು ಹೇಳ್ತಿದ್ದಾಳೆ ಮಮ್ಮಿ ಅಂತ ಮನೋಜ ಹೇಳ್ತಾನೆ. ಮನೋಜ ಹೇಳಿದ ಸುಳ್ಳನ್ನ ಶಾಂತಿ ನಂಬಿಡ್ತಾಳೆ. ಸರಿ, ಒಂದ್ ಕೆಲ್ಸ ಮಾಡು, ನೀನ್ ಹೋಗಿ ಅವಳ ಹತ್ರ ಮಾತಾಡು ಅಂತ ಶಾಂತಿ ಹೇಳ್ಬೇಕಾದ್ರೆ, ಯಾಕ್ ಮಮ್ಮಿ ಅಂತ ಮನೋಜ ಭಯದಲ್ಲಿ ಕೇಳ್ತಾನೆ. ಹಾ, ಯಾಕೆ ಬೇರೆ ಯಾವನ್ಗೋ ಹುಟ್ಟಿರೋ
ಮಗುಗೆ ನನಗ ಅಪ್ಪ ಅಂತ ತೋರಿಸ್ತಿದ್ಯಾ ಅಂತ ಕೇಳು. ನನಗ್ ಗೊತ್ತಿರೋ ಪ್ರಕಾರ ಅವಳು ದುಡ್ಡುಗೋಸ್ಕರನೇ ಈ ರೀತಿ ಎಲ್ಲ ಮಾಡ್ತಿದ್ದಾಳೆ ಅಂತ ಅನ್ನಿಸ್ತಾ ಇದೆ. ಈಗ 5 ಲಕ್ಷ ಕೊಡ್ತಿದೀನಲ್ಲ, ಅದ್ರ ಜೊತೆ ಇನ್ನೊಂದ್ ಸ್ವಲ್ಪ ಸೇರಿಸ್ಕೊಡ್ತೀನಿ, ನೀನು ಡೈವರ್ಸ್ ಪೇಪರ್ಗೆ ಸೈನ್ ಮಾಡು ಅಂತ ಹೇಳು ಅವಳಿಗೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಏನು ದುಡ್ಡು ಕೊಡ್ಬೇಕಾ ಮಮ್ಮಿ, ಅದನ್ನ ನಾನ್ ಎಲ್ಲಿಂದ ಇವಾಗ ತಗೊಂಡ್ ಬರ್ಲಿ ಅಂತ ಮನೋಜ ಕೇಳ್ತಾನೆ. ಅಯ್ಯೋ, ಅದನ್ನೆಲ್ಲ ಹೇಗಾದ್ರೂ ಅರೇಂಜ್ ಮಾಡಿದ್ರೆ ಆಯ್ತು ಕಣೋ, ಮೊದ್ಲು ನೀನ್ ಹೋಗಿ ಅವಳ ಹತ್ರ ಮಾತಾಡು. ಆ ಲಾಯರ್ ಮೇಡಮ್ ಹೇಳೋದ್ ಕೇಳಿಸ್ಕೊಂಡ್ರೆ ನನಗೆ ಭಯ ಆಗುತ್ತೆ ಕಣೋ. ಅವಳು ಪ್ರೆಗ್ನೆಂಟ್ ಅನ್ನೋ ವಿಷಯ ಇಡೀ ಊರ್ಗೆ ಗೊತ್ತಾಗೋಗುತ್ತೆ ಕಣೋ. ಅವಳ ಹೊಟ್ಟೆ ಮುಂದಕ್ ಬರೋ ಅಷ್ಟ್ರಲ್ಲಿ ಅವಳನ್ನ ಕಟ್ ಮಾಡಿ ಬಿಸಾಕ್ಬೇಕು, ಇಲ್ಲಾಂದ್ರೆ ಎಲ್ರ ಮುಂದೆ ನಮ್ಗ್ ಅವಮಾನ ಆಗತ್ತೆ ಕಣೋ ಅಂತ ಶಾಂತಿ ಹೇಳ್ದಾಗ, "ಆ, ಅರ್ಥ ಆಗುತ್ತೆ ಮಮ್ಮಿ" ಅಂತ ಮನೋಜ ಹೇಳ್ತಾನೆ. ನೋಡೋ, ನಿನ್ ಮೇಲಿರೋ ನಂಬಿಕೆಗೋಸ್ಕರನೇ ನಾನು ಲಾಯರ್ ಹತ್ರ ಸ್ಟ್ರಾಂಗ್ ಆಗಿ ಮಾತಾಡ್ ಬಂದಿದೀನಿ, ಅದಕ್ಕೆ ನೀನ್ ಕಾರಣ ಇಲ್ಲ ಅಂತ. ನೋಡೋ, ನಮ್ಮನ್ ಯಾರ್ನೋ ತಲೆ ತಗ್ಸೋ ರೀತಿ ಮಾಡ್ಬಿಡ ಕಣೋ ಅಂತ ಶಾಂತಿ ಹೇಳ್ದಾಗ, ಮಮ್ಮಿ ನನ್ನ ನಂಬು ಮಮ್ಮಿ, ಅವಳೇನೋ ಬೇಕು ಅಂತ ಗೇಮ್ ಆಡ್ತಿದ್ದಾಳೆ ಅಂತ ಮನೋಜ ಹೇಳ್ದಾಗ, ನೋಡೋ, ನೀ ಹೇಗಾದ್ರೂ ಅವಳ ಹತ್ರ ಮಾತಾಡಿ ಡೈವರ್ಸ್ಗೆ ಒಪ್ಸ್ಕೊಂಡ್ರೇನೆ ನಿನ್ಗೆ ಮತ್ತೆ ಇನ್ನೊಂದ್ ಮದ್ವೆ ಮಾಡಕ್ಕಾಗೋದು ಅಂತ ಶಾಂತಿ ಹೇಳ್ದಾಗ, ಮಮ್ಮಿ ಅದನ್ನೆಲ್ಲ ಡೈವರ್ಸ್ ಆದ್ಮೇಲೆ ನೋಡ್ಕೊಳ್ಳೋಣ ಬಿಡು ಮಮ್ಮಿ ಅಂತ ಮನೋಜ ಹೇಳ್ತಾನೆ. ಲೋ, ಮೊದ್ಲು ಡೈವರ್ಸ್ ಸಿಗ್ಬೇಕಲ್ವೇನೋ. ನೋಡೋ, ಹೇಗಾದ್ರೂ ಸಾಲ ಓಲನ ಮಾಡಿ ಅವಳಿಗೆ ದುಡ್ಡು ಕೊಟ್ಬಿಡೋಣ ಕಣೋ, ಅವಳಿಂದ ನಿನ್ಗೆ ಬಿಡುಗಡೆ ಸಿಕ್ಕಿದ್ರೇನೆ ನಿನ್ ಜೀವನ ಚೆನ್ನಾಗಿರೋದು. ಅದೆಲ್ಲ ನನ್ಗೆ ಗೊತ್ತಿಲ್ಲ ಕಣೋ, ನೀನ್ ಅವಳ ಹತ್ರ ಹೋಗಿ ಮಾತಾಡಿ ಒಪ್ಪಿಸ್ಲೇಬೇಕು, ನಾನಿನ್ ಬರ್ತೀನಿ ಅಂತ ಹೇಳಿ ಶಾಂತಿ ಅಲ್ಲಿಂದ ಹೋಗ್ತಾಳೆ. ಅಯ್ಯೋ, ಎಲ್ಲಾ ತಲೆ ನಾವು ನನಗೆ ಬಂದು ಒಕ್ಕರಿಸ್ಕೊಳತ್ತಲ್ಲ ಅಂತ ಮನೋಜ ತಲೆ ಹಿಡ್ಕೊಂಡ್ ಕುತ್ಕೋತಾನೆ. ಈ ಕಡೆ ಶೋರೂಮ್ಗೆ ಮನೋಜಿನ 2ನೇ ಹೆಂಡತಿ ಬಂದು, ಹಸ್ಬೆಂಡ್ ಯಾಕ್ ನೀನ್ ಮನೆಗೆ ಬರೋದಿಲ್ಲ, ಬಾ ಮನೆಗ್ ಹೋಗೋಣ ಅಂತ ಅವ್ನ್ ಕೈ ಹಿಡ್ಕೊಂಡ್ ಎಳಿಬೇಕಾದ್ರೆ, ಅಯ್ಯೋ ನಾನ್ ಸಂಜೆ ಬರ್ತೀನಿ ಅಂತ ಹೇಳಿದ್ನಲ್ಲ, ಮತ್ ಯಾಕ್ ಬಂದೆ ಅಂತ ಮನೋಜ ಕೇಳ್ತಿರ್ತಾನೆ. ಯಾಕಂದ್ರೆ ನಾನೇ ನಿನ್ ವೈಫು, ನೀನು ನನ್ ಹಸ್ಬೆಂಡ್, ಹಾಗಿದ್ಮೇಲೆ ನೀನ್ ನನ್ ಜೊತೆ ತಾನೇ ಇರ್ಬೇಕು, ಹಾಗಂತ ಮಮ್ಮಿ ಹೇಳಿದಾರೆ, ಬಾ ಹೋಗೋಣ ಅಂತ ಮನೋಜಿನ 2ನೇ ಹೆಂಡತಿ ಹೇಳ್ಬೇಕಾದ್ರೆ, ಅಯ್ಯೋ ಚಿನ್ನು, ನನ್ಗೆ ಕೆಲ್ಸ ಇದೆ, ನಾನು ಸಂಜೆ ಬರ್ತೀನಿ ಆಯ್ತಾ ಅಂತ ಮನೋಜ ಹೇಳ್ಬೇಕಾದ್ರೆ, ಆ ಹುಡ್ಗಿ ಮನೋಜ ಬರ್ಲೇಬೇಕು ಅಂತ ಹಠ ಮಾಡ್ತಿರ್ತಾಳೆ. ಅದೇ ಟೈಮ್ಗೆ ಸೂರ್ಯ ಮೀನಾ ಇಬ್ರು ಶೋರೂಮ್ಗೆ ಬರ್ತಾರೆ. ಅದನ್ನ ನೋಡಿ ಮನೋಜನ್ಗೆ ಭಯ ಆಗತ್ತೆ. ಬಾ ಚಿನ್ನು, ಬಾ ಇಲ್ಲಿ, ಅದು ಇವತ್ತು ಶೋರೂಮ್ಗೆ ಹೊಸ ಹೊಸ ಫ್ರಿಡ್ಜ್ ಎಲ್ಲ ಬಂದಿದೆ, ನೀನ್ ಹೋಗ್ ನೋಡ್ತಾ ಇರು ಅಂತ ಹೇಳಿ ಮನೋಜ ಆ ಹುಡ್ಗಿನ ಅಲ್ಲಿಂದ ಕಳಿಸ್ತಾನೆ. ಹಾಗೆ ಆ ಹುಡ್ಗಿನೂ ಸಹ ಹೊಸ ಫ್ರಿಡ್ಜ್ ಅಂತ ಖುಷಿಲೆ ಕುಣ್ಕೊಂಡು ಫ್ರಿಡ್ಜ್ ನೋಡೋದಿಕ್ಕೆ ಅಂತ ಹೋಗ್ತಾಳೆ. ಜೊತೆಲಿ ಸೀನೊಬ್ರುನು ಹೋಗ್ತಾನೆ. ಅಷ್ಟೊತ್ಗೆ ಸೂರ್ಯ ಮತ್ತೆ ಮೀನಾ ಇಬ್ರು ಅವ್ರ ಹತ್ರ ಬಂದ್ ನಿಂತ್ಕೊಂಡು, ಏನೋ ಇವತ್ತು ಶೋರೂಮ್ ಅಲ್ಲಿ ವ್ಯಾಪಾರ ನೋಡ್ದೆ ಹಲ್ಟೆ ಹೊಡ್ಕೊಂಡ್ ಕೂತಿದ್ಯಲ್ಲೋ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಇವ್ರು ನ್ಯೂಮರಾಲಜಿಸ್ಟ್ ಕಣೋ, ಅದಕ್ಕೆ ಅವ್ರ ಹತ್ರ ಮಾತಾಡ್ತಾ ಇದ್ದೆ ಅಂತ ಮನೋಜ ಹೇಳ್ತಾನೆ. ಓಹೋ, ಇವ್ರೇನಾ ಅವ್ರು? ಸರ್ ಕೊಡಿ ಸರ್ ಕೈನಾ, ಒಳ್ಳೆ ಕೆಲ್ಸ ಮಾಡಿದೀರಾ, ಇವನ್ ಹೆಸರನ್ನೇ ಬದಲಾಯಿಸ್ಬಿಟ್ಟು ತುಂಬಾ ಒಳ್ಳೆ ಕೆಲ್ಸ ಮಾಡಿದೀರಾ ಅಂತ ಸೂರ್ಯ ಹೊಗಳ್ತಿರ್ತಾನೆ. ಹೌದೌದು, ಅದೇ ಹೆಸರಿಂದಾನೆ ಇವ್ರು ಎಲ್ಲಿಂದ ಎಲ್ಗೋ ಹೊರಟೋಗ್ತಾರೆ ಅಂತ ನ್ಯೂಮರಾಲಜಿಸ್ಟ್ ಹೇಳ್ತಿರ್ತಾರೆ. ಹೌದು, ದಿಢೀರಂತ ಎಂತಕೋ ಇಲ್ಲಿಗ್ ಬಂದಿದ್ದು ಅಂತ ಮನೋಜ ಕೇಳ್ಬೇಕಾದ್ರೆ, ಆ ಎಸಿ ತಗೋಬೇಕು, ಅದಕ್ಕೆ ಬಂದಿರೋದು ಅಂತ ಸೂರ್ಯ ಹೇಳ್ತಾನೆ. ಎಸಿನಾ ಅಂತ ಮನೋಜ ಕೇಳ್ಬೇಕಾದ್ರೆ, ಬೇರೆ ಶೋರೂಮ್ ಅಲ್ಲಿ ತಗೊಳ್ಳೋಣ ಅಂತ ಅನ್ಕೊಂಡೆ, ಆದ್ರೆ ನೀನ ಇಲ್ಲೇ ತಗೊಳ್ಳೋಣ ಅಂತ ಕರ್ಕೊಂಡ್ ಬಂದ್ಲು ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೀ ಬಂದಿರೋ ಕೆಲ್ಸ ಮಾತ್ರ ನೋಡೋಣ ಬನ್ರಿ ಅಂತ ಮೀನಾ ಹೇಳ್ತಾಳೆ. ಲೋ, ನಿನಗೆ ಯಾಕೋ ಎಸಿ? ಹೇ, ಕಾರ್ಗೆಲ್ಲ ಎಸಿ ಹಾಕಕ್ ಆಗಲ್ಲಪ್ಪಿ ಅಂತ ಮನೋಜ ಹೇಳ್ತಿರ್ತಾನೆ. ಅಯ್ಯೋ, ಇದೊಂದ್ ಜೋಕು ಅಂತ ನಾನ್ ನಗ್ಬೇಕಾ? ಲೇ ಪೆಂಗ್ಯ, ಇದಕ್ಕೆಲ್ಲ ನಗು ಎಲ್ಲ ಬರೋದಿಲ್ಲ, ಒಳ್ಳೆ ಎಸಿ ತೋರ್ಸ ಬರಲೇ ಅಂತ ಸೂರ್ಯ ಹೇಳ್ದಾಗ, ಹಾ ತೋರಿಸ್ತೀನಿ, ಆಮೇಲೆ ಇನ್ನೊಂದ್ ವಿಷಯ, ಇನ್ಸ್ಟಾಲ್ಮೆಂಟ್ ಅಲ್ಲೆಲ್ಲ ಕೊಡಕ್ ಆಗಲ್ಲಪ್ಪ ಅಂತ ಮನೋಜ ಹೇಳ್ದಾಗ, ಲೇ ಪೆಂಗ್ಯ, ಯಾಕೋ ಹೆಂಗಿದೆ ಮೈಗೆ, ನಮ್ಮನ್ ನೋಡಿದ್ರೆ ಫುಲ್ ಕ್ಯಾಶ್ ತಗೊಳ್ಳೋರ್ ತರ ಅನ್ನಿಸಲ್ವಾ ನಿನ್ಗೆ? ಇನ್ಸ್ಟಾಲ್ಮೆಂಟ್ ಎಲ್ಲ ಏನು ಬೇಡ, ಡಿಸ್ಕೌಂಟ್ ಕೊಡು ಸಾಕು ಅಂತ ಸೂರ್ಯ ಹೇಳ್ದಾಗ, ಡಿಸ್ಕೌಂಟಾ? ಅದೆಲ್ಲ ಇಲ್ಲಿ ಸಿಗೋದಿಲ್ಲ ಅಂತ ಮನೋಜ ಹೇಳ್ತಾನೆ. ಲೇ, ನಾನ್ ನಿನ್ ತಮ್ಮ ಕೊಡೋ, ನನ್ಗೊಂದ್ ಚಿಕ್ಕದಾಗಿ ಡಿಸ್ಕೌಂಟ್ ಕೊಡಕ್ ಆಗಲ್ವೇನ ನಿನ್ಗೆ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಆಕ್ಚುಲಿ ನಮ್ ಬಾಸ್ ಬಿಸ್ನೆಸ್ ಅಲ್ಲಿ ತುಂಬಾನೇ ಸ್ಟ್ರಿಕ್ಟ್, ಯಾರಿಗೂ ಡಿಸ್ಕೌಂಟೇ ಕೊಡೋದಿಲ್ಲ ಅಂತ ಛಾಯಾ ಹೇಳ್ತಿರ್ತಾಳೆ. ಹೌದೌದು, ಮನೇಲಿರೋರ್ ಯಾರಿಗೂನು ಇವ್ನ್ ಡಿಸ್ಕೌಂಟ್ ಕೊಡೋದಿಲ್ಲ, ಆದ್ರೆ ಆಚೆ ಹೋಗಿ ಯಾರ ಹತ್ರನಾದ್ರೂ ದುಡ್ಡು ಕಳ್ಕೊಂಡ್ ಬರ್ತಾನೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಇದು ಬಿಸ್ನೆಸ್ ಮಾಡೋ ಜಾಗ ಕೊಡ ಅಂತ ಮನೋಜ ಹೇಳ್ತಾನೆ. ರೀ, ನಮ್ಗೆ ಡಿಸ್ಕೌಂಟ್ ಎಲ್ಲ ಏನು ಬೇಕಾಗಿಲ್ಲ, ಒಳ್ಳೆ ಎಸಿ ತೋರ್ಸಿದ್ರೆ ಸಾಕು ಅಂತ ಮೀನಾ ಹೇಳ್ತಾಳೆ. ಛಾಯಾ, ಇವ್ರನ್ನ ಕರ್ಕೊಂಡೋಗಿ ಎಸಿ ತೋರ್ಸು ಅಂತ ಮನೋಜ ಹೇಳ್ದಾಗ, ಛಾಯಾ ಕರ್ಕೊಂಡ್ ಹೋಗಿ ಅವ್ರಿಬ್ರಿಗೂ ಎಸಿ ತೋರಿಸ್ತಿರ್ತಾಳೆ. ಆಗ ಸಡನ್ ಆಗಿ ಸೂರ್ಯ ಮನೋಜನ್ 2ನೇ ಹೆಂಡ್ತಿನ ನೋಡ್ಬಿಡ್ತಾನೆ. ಹಾಗೆ ಮೀನಾನು ನೋಡ್ತಾಳೆ. ಮೀನಮ್ಮ, ಅಲ್ಲಿ ನೋಡಲ್ಲಿ, ನಾವ್ ಅವತ್ತು ಮದ್ವೆಗೆ ಹೂವಿನ ಡೆಕೋರೇಷನ್ ಮಾಡಿದ್ವಲ್ಲ,
ಅದೇ ಹುಡುಗಿ ತಾನೇ ಇವಳು ಅಂತ ಸೂರ್ಯ ಹೇಳ್ಬೇಕಾದ್ರೆ ಹೌದು ರೀ ಅಂತ ಹೇಳ್ತಾ ಮೀನಾ ಆ ಹುಡುಗಿನ ಮಾತಾಡ್ಸೋದಕ್ಕೆ ಅಂತ ಹೋಗ್ತಾಳೆ. ನಾವಿಬ್ರು ನಿನ್ಗೆ ಗೊತ್ತಿದೀವ ಅಂತ ಮೀನಾ ಕೇಳಿಸ್ಬೇಕಾದ್ರೆ ಓ ಗೊತ್ತಿದ್ಯಲ್ಲ, ನನ್ ಮುಂದೆ ಇಬ್ರು ನಿಂತಿದ್ದೀರಲ್ಲ ಅಂತ ಆ ಹುಡುಗಿ ಹೇಳ್ತಾಳೆ. ಪರವಾಗಿಲ್ಲ, ಇದ್ರಲ್ಲೆಲ್ಲ ಹುಡುಗಿ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ಅಂತ ಸೂರ್ಯ ಮೀನಿನ ಹತ್ರ ಹೇಳ್ತಾ ಅದು ಹಂಗಲ್ಲಮ್ಮ, ಅವತ್ತು ನಿನ್ ಮದ್ವೆಗೆ ನಾವು ಬಂದಿದ್ವಲ್ವಾ ಅಂತ ಸೂರ್ಯ ಹೇಳ್ತಾನೆ. ಆಗ ಆ ಹುಡುಗಿ ತುಂಬಾ ಹೊತ್ತು ಯೋಚನೆ ಮಾಡಿ ಹಾ ನನ್ ಮದ್ವೆಗೆ ನೀವೇ ತಾನೇ ಹೂವಿನ ಅಲಂಕಾರ ಎಲ್ಲ ಮಾಡಿದ್ದು ಅಂತ ಹೇಳ್ಬೇಕಾದ್ರೆ ಹೌದು ಅಂತ ಸೂರ್ಯ ಮೀನಾ ಹೇಳ್ತಾರೆ. ಹಾಗೆ ಅಮ್ಮ ಜೊತೆಲಿ ಬಂದಿದಾರ ಅಂತ ಮೀನಾ ಕೇಳ್ಬೇಕಾದ್ರೆ ಇಲ್ಲ ಅಂತ ಆ ಹುಡ್ಗಿ ಹೇಳ್ತಾಳೆ. ಹಾಗಿದ್ರೆ ಒಂಟಿಯಾಗ್ ಬಂದ ಅಂತ ಮೀನಾ ಗಾಬರಿಲಿ ಕೇಳ್ಬೇಕಾದ್ರೆ ಇಲ್ಲಪ್ಪ ನನ್ ಹಸ್ಬೆಂಡು ಇಲ್ಲೇ ಇದಾರೆ ಅಂತ ಹುಡುಗಿ ಹೇಳಿದಾಗ ಇಲ್ಲಿದಾರ ಎಲ್ಲಿ ಅಂತ ಸೂರ್ಯ ಕೇಳ್ತಾನೆ. ಅಲ್ಲಿ ನಿಂತಿದಾರಲ್ಲ ಅವರೇ ನನ್ ಹಸ್ಬೆಂಡ್ ಅಂತ ಆ ಹುಡ್ಗಿ ಮನೋಜನ್ ಕಡೆ ಬೆರಳು ಮಾಡಿ ತೋರಿಸ್ತಾಳೆ. ಮನೋಜ ಭಯದಲ್ಲಿ ಒದ್ದಾಡ್ತಿರ್ತಾನೆ. ಏನ್ ಇವಳು ನಮ್ ಕಡೆನೆ ಬೆರಳು ಮಾಡಿ ತೋರಿಸ್ಬಿಟ್ಲಲ್ಲ ಅಂತ ಸೂರ್ಯ ಮೀನಾ ಇಬ್ರು ಕನ್ಫ್ಯೂಷನ್ ಅಲ್ಲಿ ಅವ್ರ ಕಡೆನೆ ನೋಡ್ತಿರ್ತಾರೆ. ಆಗ ಸೂರ್ಯ ಮನೋಜಿನ ಹತ್ರ ಬಂದು ಲೇ ಪೆಂಗ್ಯ, ಆ ಹುಡ್ಗಿ ಏನೇ ಹೇಳ್ತಿದ್ದಾಳೆ ಹಸ್ಬೆಂಡ್ ಅಂತ ನಿನ್ ಕಡೆ ಯಾಕೋ ತೋರಿಸ್ತಾ ಇದ್ದಾಳೆ ಅಂತ ಸೂರ್ಯ ಕೇಳ್ಬೇಕಾದ್ರೆ ನನ್ನನ್ನೆಲ್ಲ ಕಣಪ್ಪಿ ಸರ್ನ ಅಂತ ಮನೋಜ ನ್ಯೂಮರಾಲಜಿಸ್ಟ್ ನ ತೋರಿಸ್ತಾನೆ. ಆಗ ಅವರು ವಿಧಿ ಇಲ್ದೆ ಹೌದು ಸರ್ ನಾನೇ ಅವ್ರ ಹಸ್ಬೆಂಡ್ ಅಂತ ಹೇಳ್ತಾರೆ. ಹೌದಾ ಸರ್, ಕಂಗ್ರ್ಯಾಚುಲೇಷನ್ ಸರ್, ನಿಜವಾಗ್ಲು ಅಂತ ಹುಡುಗಿಗೆ ಜೀವನ ಕೊಟ್ಟಿದ್ದೀರಲ್ಲ, ನೀವು ತುಂಬಾ ಗ್ರೇಟ್ ಸರ್ ಅಂತ ಸೂರ್ಯ ಹೊಗಳ್ತಿರ್ತಾನೆ. ಅಷ್ಟ್ರಲ್ಲಿ ಆ ಹುಡುಗಿ ಮತ್ತೆ ಅವ್ರ ಹತ್ರ ಬಂದು ಹಸ್ಬೆಂಡ್ ಬಾ ಹೋಗೋಣ, ನನ್ ತುಂಬಾ ಬೋರ್ ಆಗ್ತಿದೆ ಇಲ್ಲಿ ಅಂತ ಹೇಳ್ತಾಳೆ. ಸರ್ ಏನ್ ಸರ್ ಇದು, ನಿಮ್ ವೈಫ್ ಕರಿತಾ ಇದಾರೆ, ಹೊಸ್ದಾಗ್ ಬೇರೆ ಮದ್ವೆ ಆಗಿದ್ದೀರಾ, ಹೋಗಿ ಸರ್ ಅಂತ ಸೂರ್ಯ ಹೇಳ್ತಿರ್ತಾನೆ. ಪಾಪ ನ್ಯೂಮರಾಲಜಿಸ್ಟ್ ಇವ್ರ ಮಧ್ಯೆ ಸಿಕ್ಕಾಕೊಂಡು ನಾನ್ ಒದ್ದಾಡ್ತಿದ್ದೇನಲ್ಲ ಅಂತ ತುಂಬಾನೇ ಒದ್ದಾಡ್ತಿರ್ತಾರೆ. ಹಸ್ಬೆಂಡ್ ಬಾರೋ ಬೇಗ ಅಂತ ಹುಡುಗಿ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮನೋಜ ಮತ್ತೆ ನ್ಯೂಮರಾಲಜಿಸ್ಟ್ ಇಬ್ರು ಶಾಕ್ ಆಗ್ತಾರೆ. ಛಾಯಾ ಇವ್ರಿಗೆ ಎಸಿ ತೋರ್ಸು ಅಂತ ಹೇಳ್ತಾ ಮನೋಜ ಛಾಯನ್ ಜೊತೆ ಸೂರ್ಯ ಮೀನನ್ನ ಬಿಟ್ಟು ಮೆಲ್ಲಗೆ ಸೈಲೆಂಟ್ ಆಗಿ ಆ ನ್ಯೂಮರಾಲಜಿಸ್ಟ್ ಜೊತೆ ಆ ಹುಡ್ಗಿನ ಕರ್ಕೊಂಡು ಮನೋಜ ಆಚೆಗೆ ಹೋಗ್ತಾನೆ. ಹಾಗೆ ಅವನನ್ನ ಕನ್ವಿನ್ಸ್ ಮಾಡಿ ಸೂರ್ಯ ಬರೋದಕ್ಕೂ ಮುಂಚೆ ಇವಳು ಇಲ್ಲಿಂದ ಕರ್ಕೊಂಡು ಹೋಗು ಅಂತ ಹೇಳಿ ಮನೋಜ ತನ್ನ ಎರಡನೇ ಹೆಂಡತಿನ ನ್ಯೂಮರಾಲಜಿಸ್ಟ್ ಜೊತೆ ಕಳಿಸ್ಕೊಡ್ತಾನೆ. ಸದ್ಯ ಹೇಗೋ ತಪ್ಪಿಸ್ಕೊಂಡೆ ಅಂತ ಮನೋಜ ಸಮಾಧಾನ ಮಾಡ್ಕೊಳ್ಳೋಷ್ಟ್ರಲ್ಲಿ ಸೂರ್ಯ ಮೀನಾ ಅಲ್ಲಿಗೆ ಬರ್ತಾರೆ. ಏನೋ ಪೆಂಗೆ ಅವ್ರು ಹೊರಟೋದ್ರೇನೋ ಅಂತ ಸೂರ್ಯ ಕೇಳ್ಬೇಕಾದ್ರೆ ಯಾರು ಅಂತ ಮನೋಜ ಗಾಬ್ರಿಲಿ ಕೇಳ್ತಾನೆ. ಅದೇ ಕಣೋ ಹೊಸದಾಗಿ ಮದ್ವೆ ಆಗಿ ಇದ್ರಲ್ಲ ಆ ಜೋಡಿ ಅವ್ರ ಬಗ್ಗೆ ಹೇಳಿದ್ದು ಅಂತ ಸೂರ್ಯ ಹೇಳ್ದಾಗ ಹೌರಾ ಹೋಗಾಯ್ತು ಅಂತ ಮನೋಜ ಹೇಳ್ತಾ ಎಸಿನ ಯಾರಗ್ ನೋಡಕ್ ಬಂದಿದ್ಯಾ ಅಂತ ಕೇಳ್ತಾನೆ. ಅಲ್ಲ ಕಣ, ಎಸಿನ ಯಾರ್ಗೆ ಯಾಕೆ ಯಾವಾಗ ಎತ್ತ ಅಂತ ಎಲ್ಲ ನೀಗ್ ಹೇಳ್ಬಿಟ್ಟೆ ತಗೋಬೇಕಾ, ಹಾಗೆ ಇಬ್ರು ಸೇರಿ ಒಂದ್ ಎಸಿನ ನೋಡಿದೀವಿ ಅದನ್ನೇ ಕೊಡು ಅಂತ ಸೂರ್ಯ ಹೇಳ್ತಾನೆ. ಹಾಗೆ ಬಿಲ್ ಪೇ ಮಾಡಿ ಆ ಎಸಿನ ಸೀದಾ ತಗೊಂಡೋಗಿ ಮೀನಾ ಅಮ್ಮನ್ ಮನೆಗೆ ಸೂರ್ಯ ಮತ್ತೆ ಮೀನಾ ಇಬ್ರು ಹೋಗ್ತಾರೆ. ಅಲ್ಲೇಂದ್ರೆ ಏನಿದೆಲ್ಲ ಅಂತ ಕುಸುಮ ಅವರು ಕೇಳ್ಬೇಕಾದ್ರೆ ಹೇಳ್ತೀನಿ ಅತ್ತೆ, ಈ ಎಸಿ ತಗೊಂಡೋಗಿ ಆ ರೂಮಲ್ಲಿ ಫಿಕ್ಸ್ ಮಾಡ್ರಪ್ಪ ಅಂತ ಸೂರ್ಯ ಹೇಳ್ದಾಗ ಜೊತೆಗ್ ಬಂದಿರೋ ವ್ಯಕ್ತಿ ಆ ಎಸಿನ ತಗೊಂಡು ರೂಮ್ಗೆ ಹೋಗ್ತಾನೆ. ಅಳಿಯಂದ್ರೆ ಏನಿದೆಲ್ಲ ಅಂತ ಸೂರ್ಯನ ಕುಸುಮ ಅವರು ಕೇಳ್ಬೇಕಾದ್ರೆ ಅಷ್ಟೊತ್ಗೆ ಮಂಜ ಮತ್ತೆ ತಾರಾ ಇಬ್ರು ಎಲ್ಲಗ್ ಬರ್ತಾರೆ. ಭಾವ ಏನಿದೆಲ್ಲ ಅಂತ ಮಂಜ ಕೇಳ್ಬೇಕಾದ್ರೆ ಈ ಮೀನಾ ಯಾಕೆ ಇದೆಲ್ಲ ಅಂತ ಕುಸುಮ ಅವರು ಕೇಳ್ತಾರೆ. ಅದು ಹಾಗಲ್ಲಮ್ಮ, ತಾರಾ ತುಂಬಾ ಸುಖವಾಗಿ ಬೆಳ್ದಿದ್ಲು, ಈಗ ಇಲ್ಲಿಗ್ ಬಂದು ಅವಳಿಗೆ ಕಷ್ಟ ಆಗ್ಬಾರ್ದಲ್ವಾ, ಅದಕ್ಕೋಸ್ಕರ ನಾನು ಇವ್ರು ಇಬ್ರು ಸೇರಿ ಇವಳಿಗೋಸ್ಕರ ಎಸಿ ತಗೊಂಡ್ ಬಂದಿರೋದು ಅಂತ ಮೀನಾ ಹೇಳ್ಬೇಕಾದ್ರೆ ಅದನ್ನ ಕೇಳಿ ತಾರಾ ಮತ್ತೆ ಮಂಜ ಇಬ್ರಿಗೂ ಖುಷಿ ಆಗತ್ತೆ. ಅಕ್ಕ ಯಾಕಿದೆಲ್ಲ ಅಕ್ಕ ಅಂತ ಮಂಜ ಕೇಳ್ಬೇಕಾದ್ರೆ ಇರ್ಲಿ ಕಣೋ, ನಮ್ಮನ್ನೇ ನಂಬಿ ಅವಳು ಈ ಮನೆಗ್ ಬಂದಿದ್ದಾಳೆ, ಅವಳು ಯಾವ್ದೇ ರೀತಿ ಕಷ್ಟ ಪಡ್ಬಾರ್ದು ಕಣೋ, ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ನಾವು ಅವಳನ್ನ ನೋಡ್ಕೋಬೇಕು ಅಂತ ಮೀನಾ ಹೇಳ್ಬೇಕಾದ್ರೆ ಹೌದಮ್ಮ, ನನ್ ತಂಗಿ ಯಾವ್ದೇ ರೀತಿ ತೊಂದ್ರೆ ಆಗ್ಬಾರ್ದು, ಅವಳು ಸುಖವಾಗಿರ್ಬೇಕು ಅಂತ ಸೂರ್ಯ ಹೇಳ್ತಿರ್ತಾನೆ. ಅಣ್ಣ ಸುಮ್ನೆ ಯಾಕಣ್ಣ ಇಷ್ಟೊಂದೆಲ್ಲ ಖರ್ಚು ಮಾಡಿದ್ರಿ, ನನ್ನಿಂದ ನಿಮ್ಗೆ ಯಾಕಣ್ಣ ಕಷ್ಟ ಅಂತ ತಾರಾ ಕೇಳ್ಬೇಕಾದ್ರೆ ಅಯ್ಯೋ ಅದೆಲ್ಲ ಏನಿಲ್ಲಮ್ಮ, ಎಷ್ಟೇ ಆದ್ರೂ ನನ್ ತಂಗಿಗೆ ಕಷ್ಟ ಆಗ್ಬಾರ್ದು ಅಂತ ಈ ಅಣ್ಣನ್ ಮನ್ಸಿಗೂ ಅನ್ಸ್ತಿರ್ತಲ್ವಾ, ಅದಕ್ಕೆ ನನ್ನಿಂದ ಎಷ್ಟಾಗುತ್ತೋ ಅಷ್ಟ್ ಮಾಡ್ತೀನಮ್ಮ, ಬೇಜಾರ್ ಮಾಡ್ಕೋಬೇಡ ಅಂತ ಸೂರ್ಯ ಹೇಳ್ತಿರ್ತಾನೆ. ಅಲ್ಲ ಅಳಿಯಂದ್ರೆ ಮಂಜ ಹೇಗಿದ್ರೆ ಕೆಲ್ಸಕ್ ಸೇರ್ಕೊಂಡು ಇದನ್ನೆಲ್ಲ ತಗೊಂಡ್ ಬರ್ತಿದ್ದ, ನೀವ್ಯಾಕ್ ತಗೊಂಡ್ ಬಂದ್ರಿ ಅಂತ ಕುಸುಮ ಅವ್ರು ಕೇಳ್ಬೇಕಾದ್ರೆ ನೋಡಿ ಅತ್ತೆ, ನನ್ ತಂಗಿಗೆ ಅಂತ ನಾನ್ ತಂದಿರೋದು, ನೀವ್ ಈ ರೀತಿ ಎಲ್ಲ ಹೇಳ್ಬೇಡಿ ಅಂತ ಸೂರ್ಯ ಹೇಳ್ದಾಗ ಅಣ್ಣ ನಾನು ಲಕ್ಸುರಿಯಾಗಿ ಜೀವನ ಮಾಡ್ಬೇಕು ಅಂತ ಅನ್ಕೊಂಡಿಲ್ಲ, ಮಂಜನ್ ಜೊತೆ ಸುಖವಾಗಿದ್ರೆ ನಾನು ಅಷ್ಟೇ ಸಾಕು, ನನ್ಗಿದೆಲ್ಲ ಬೇಡ ಅಂತ ತಾರಾ ಹೇಳ್ತಿರ್ತಾಳೆ. ನೋಡಮ್ಮ ನಿನಗೋಸ್ಕರ ಏನೇ ಮಾಡಿದ್ರು ಅದ್ ನನ್ ಖುಷಿನೇ, ಇದನ್ನೆಲ್ಲ ಬೇಡ ಅಂತ ಹೇಳ್ಬಾರ್ದು ಅಂತ ಸೂರ್ಯ ಹೇಳ್ಬೇಕಾದ್ರೆ ಸರಿ ಆಯ್ತಣ್ಣ ಅಂತ ತಾರಾ ಹೇಳ್ತಾಳೆ. ಮಂಜಿಗೆ ನೋಡೋ, ತಾರನ್ನ ಚೆನ್ನಾಗ್ ನೋಡ್ಕೋಬೇಕು ಕಣ, ಆಗಾಗ ಜ್ಯೂಸ್ ಎಲ್ಲ ಮಾಡ್ಕೊಡ್ತಾ ಇರೋ ಅಂತ ಸೂರ್ಯ ಹೇಳ್ಬೇಕಾದ್ರೆ ಸರಿ ಆಯ್ತು ಬಾವ ಮಾಡ್ಕೊಡ್ತೀನಿ ಅಂತ ಮಂಜ ಹೇಳ್ತಾನೆ. ಏನಣ್ಣ ನೀನು, ಏನೋ ನಾನೇನೋ ಸ್ಪೆಷಲ್ ಆಗಿ ಆಕಾಶದಿಂದ ಬಂದವಳ ತರ ಆಡ್ತಿದ್ದೀರಲ್ಲ, ಅತ್ತೇನೋ ಅಷ್ಟೇ ನನ್ಗೆ ಒಂದ್ ಕೆಲ್ಸ ಮಾಡೋದಕ್ಕೂ ಬಿಡ್ತಾ ಇಲ್ಲ, ನನ್ಗೆ ಈ ಸ್ಪೆಷಲ್ ಟ್ರೀಟ್ಮೆಂಟ್ ಎಲ್ಲ ಏನು ಬೇಡ ಅಂತ ತಾರಾ ಹೇಳ್ಬೇಕಾದ್ರೆ
ತಾರಾ, ನೀನ್ ಮನ್ಸ್ ಮಾಡಿದ್ರೆ ನಿನ್ ಜೀವನ ತುಂಬಾನೇ ಚೆನ್ನಾಗಿರುತ್ತೆ ಅಂತ ನಮಗ್ ಗೊತ್ತಮ್ಮ. ಆದ್ರೆ ಅದನ್ನೆಲ್ಲ ಬಿಟ್ಟು ನೀನು ಮಂಜನ್ನೇ ಬೇಕು ಅಂತ ಇಷ್ಟಪಟ್ಟು ಮದ್ವೆ ಆಗಿದ್ಯಾ. ಹೇಳ್ಬೇಕು ಅಂದ್ರೆ ನೀನ್ ಯಾವತ್ತಿದ್ರು ನಮ್ಗೆ ಸ್ಪೆಷಲ್ ಅಂತ ಮೀನಾ ಹೇಳ್ತಾಳೆ. ಅದನ್ನ ಕೇಳಿ ಎಲ್ರು ನಗ್ತಿರ್ತಾರೆ. ನೋಡಮ್ಮ ತಾರಾ, ನಿನ್ಗೇನಾದ್ರೂ ಕಷ್ಟ ಅಥವಾ ತೊಂದ್ರೆ ಅಂತ ಅನ್ಸಿದ್ರೆ ಈ ಅಣ್ಣಂಗೆ ಒಂದೇ ಒಂದ್ ಮಾತು ಹೇಳಿ ಸಾಕು. ನಾನು ನಿನ್ ಅಣ್ಣ ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಸೂರ್ಯ ಹೇಳ್ಬೇಕಾದ್ರೆ ಥ್ಯಾಂಕ್ಸ್ ಅಣ್ಣ ಅಂತ ಹೇಳ್ತಾ ತಾರಾ ಸೂರ್ಯನ ಬಂದು ತಬ್ಕೊಂಡು ಕಣ್ಣೀರ್ ಹಾಕ್ತಾಳೆ. ನೋಡಮ್ಮ, ನಾನಿರೋವರ್ಗೂ ನೀನ್ ಯಾವ್ದೇ ರೀತಿ ಕಣ್ಣೀರ್ ಹಾಕ್ಬಾರ್ದು ಅಂತ ಸೂರ್ಯ ತಾರನ್ ಕಣ್ಣನ್ನ ಒರೆಸ್ತಾ ಇರ್ತಾನೆ. ಈ ಕಡೆ ಶಾಂತಿ ಹೇಳಿದ್ ಮಾತಂಗೆ ಮನೋಜ ದುಡ್ಡು ತಗೊಂಡು ಸೀದಾ ರೋಹಿಣಿ ಮನೆಗೆ ಹೋಗ್ತಾನೆ. ಮನೋಜನ್ನ ನೋಡ್ತಿದ್ದಂಗೆ ಪ್ರಮೀಳಾ ಅವರು ಕಲ್ಯಾಣಿ ಅಳಿಯಂದ್ರು ಬಂದಿದ್ದಾರೆ ನೋಡೆ ಅಂತ ಕರೆದಾಗ ರೋಹಿಣಿ ಓಡೋಡಿ ಬರ್ತಾಳೆ. ಏನ್ ಮನೋಜ್, ದಿಢೀರ್ ಅಂತ ಬಂದಿದೀರಾ ಅಂತ ರೋಹಿಣಿ ಕೇಳ್ಬೇಕಾದ್ರೆ ನಿನ್ ಹತ್ರ ನಾನು ಒಂಟಿಯಾಗಿ ಮಾತಾಡ್ಬೇಕು ಅಂತ ಮನೋಜ ಹೇಳ್ತಾನೆ. ನೀವಿಬ್ರು ಒಳಗಡೆ ಹೋಗಿ ಮಾತಾಡ್ತಾ ಇರಿ, ನಂಗ್ ಸ್ವಲ್ಪ ಕೆಲ್ಸ ಇದೆ ಅಂತ ಪ್ರಮೀಳಾ ಅವರು ಹೇಳ್ಬೇಕಾದ್ರೆ ರೋಹಿಣಿ ಮನೆ ಒಳಗಡೆ ಹೋಗ್ತಾಳೆ. ಅಳಿಯಂದ್ರೆ ನಿಮಗ್ ಕೈ ಮುಗಿದು ಕೇಳ್ಕೊತೀನಿ, ನನ್ ಮಗಳು ಕೈ ಬಿಡ್ಬೇಡಿ, ಅವಳು ನಿಮ್ಮನ್ನೇ ನಂಬಿದಾಳೆ ಅಂತ ಪ್ರಮೀಳಾ ಅವರು ಕೈ ಮುಗ್ದು ಮನೋಜನ್ನ ಕೇಳ್ಕೊತಾರೆ. ಆದ್ರೆ ಮನೋಜ ಏನೇನು ಮಾತಾಡ್ದೆ ಹಾಗೆ ಮನೆ ಒಳಗಡೆ ಹೋಗ್ತಾನೆ. ಹೇಳಿ ಮನೋಜ್, ಏನ್ ವಿಷಯ ಅಂತ ರೋಹಿಣಿ ಕೇಳ್ಬೇಕಾದ್ರೆ ಮನೋಜ ದುಡ್ಡಿನ ಬ್ಯಾಗ್ ನ ತೋರಿಸ್ತಾನೆ. ಏನಿದು ಅಂತ ರೋಹಿಣಿ ಕೇಳ್ದಾಗ ನೀನ್ ಕೇಳಿದ್ದಲ್ಲ 5 ಲಕ್ಷ ರೂಪಾಯಿ ಇದ್ರಲ್ಲಿದೆ ಅಂತ ಮನೋಜ ಹೇಳ್ತಾನೆ. ನನಗ್ ಬೇಕಾಗಿಲ್ಲ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಯಾಕೆ ನೀನ್ ತಾನೇ ಬೇಕು ಅಂತ ಕೇಳಿದ್ದು ಅಂತ ಮನೋಜ ಹೇಳ್ಬೇಕಾದ್ರೆ ಆಗ ನನ್ ಪರಿಸ್ಥಿತಿ ಬೇರೆ ಇತ್ತು, ಆದ್ರೆ ಇವಾಗಿನ ಪರಿಸ್ಥಿತಿನೇ ಬೇರೆ ರೀತಿ ಇದೆ ಅಂತ ರೋಹಿಣಿ ಹೇಳ್ತಾಳೆ. ಈ ದುಡ್ಡು ನೀನು ನನಗೋಸ್ಕರ ಅಂತ ತಾನೇ ಕೊಟ್ಟಿದ್ದು ಅಂತ ಮನೋಜ ಹೇಳಿದಾಗ ಕರೆಕ್ಟ್ ಮನೋಜ್, ಆದ್ರೆ ದುಡ್ಡು ಕೊಟ್ರೆ ನಾನು ಡೈವರ್ಸ್ ಕೊಡ್ತೀನಿ ಅಂತ ಹೇಳಿದ್ದೆ, ಆದ್ರೆ ನಾನು ಡಿವೋರ್ಸ್ ಕೊಡ್ಬೇಕು ಅನ್ನೋ ಐಡಿಯಾದಲ್ಲಿ ಇಲ್ಲ ಇವಾಗ, ಅದಕ್ಕೆ ನಾನು ಈ ದುಡ್ಡನ್ನ ತಗೊಳ್ಳೋದಿಲ್ಲ ಅಂತ ರೋಹಿಣಿ ಹೇಳ್ತಾಳೆ. ನೋಡು ರೋಹಿಣಿ, ನಡೆದಿದ್ದನ್ನೆಲ್ಲ ಮರ್ತ್ಬಿಡು ಅಂತ ಮನೋಜ ಹೇಳಿದಾಗ ಮರಿಬೇಕಾ, ಏನ್ ಅನ್ಕೊಂಡಿದ್ಯಾ ಮನೋಜ್, ಹಳೆದನ್ನೆಲ್ಲ ಬೇಕಾದ್ರೂ ಮರ್ತ್ಬಿಡ್ತೀನಿ, ಆದ್ರೆ ಈಗ ನನ್ ಹೊಟ್ಟೆಲಿರೋದನ್ನ ಹೇಗ್ ಮರೆಯಕ್ಕಾಗತ್ತೆ, ಇನ್ 2-3 ತಿಂಗಳಲ್ಲಿ ನನ್ ಹೊಟ್ಟೆ ದೊಡ್ಡದಾಗತ್ತೆ, ಆಗ ಇಡೀ ಊರವರೆಲ್ಲ ನನ್ನ ಪ್ರಶ್ನೆ ಮಾಡ್ತಾರೆ, ಅದ್ ನಾನ್ ಏನಂತ ಉತ್ತರ ಕೊಡ್ಲಿ, ಮರಿಬೇಕಂತೆ ಮರಿಬೇಕು, ಸರಿ ಆಯ್ತು ಮರಿತೀನಿ, ಆದ್ರೆ ಈ ಹೊಟ್ಟೆನ ಹೇಗ್ ಮುಚ್ಚಿಡ್ಲಿ ಹೇಳು, ಈ ಮಗುಗೋಸ್ಕರನಾದ್ರೂ ನಾವಿಬ್ರು ಜೊತೆಯಾಗಿ ಬಾಳ್ಲೇಬೇಕು ಮನೋಜ್ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಇಲ್ಲ ರೋಹಿಣಿ, ಇದಕ್ಕೂ ಮೇಲೆ ನಾವಿಬ್ರು ಒಂದಾಗ್ತೀವಿ ಅನ್ನೋ ಯೋಚನೆ ನನ್ಗಿಲ್ಲ, ಅದ್ ಸಾಧ್ಯನೋ ಇಲ್ವೋ ನನಗೂ ಗೊತ್ತಿಲ್ಲ ಅಂತ ಮನೋಜ ಹೇಳಿದಾಗ ಅದು ಖಂಡಿತ ಸಾಧ್ಯ ಇದೆ ಮನೋಜ್, ನಮ್ ಪ್ರೀತಿ ಸಾಕ್ಷಿ ಇದು ಮನೋಜ್, ನಮ್ ಮಗು ನಮ್ಮಿಬ್ರನ್ನ ಒಂದ್ ಮಾಡುತ್ತೆ ಅನ್ನೋ ನಂಬಿಕೆ ನನ್ಗಿದೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ ರೋಹಿಣಿ ನನ್ಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಮನೋಜ ಹೇಳ್ತಾನೆ. ನೋಡು ಮನೋಜ್, ನೀನ್ ಸತ್ಯ ಹೇಳಿದ್ರೆ ಅಷ್ಟೇ ಸಾಕು, ಅವತ್ತು ನಿಮ್ ಮನೇಲಿ ಅಷ್ಟು ಜನದ ಮುಂದೆ ನನ್ ಪ್ರೆಗ್ನೆಂಟ್ ಅಂತ ಗೊತ್ತಾದಾಗ ನೀನೇ ಮಗು ತಂದೆ ಅಂತ ಹೇಳೋದನ್ನ ಬಿಟ್ಟು ಬಾಯಿ ಮುಚ್ಕೊಂಡ್ ಸುಮ್ನೆ ನಿಂತಿದ್ದಲ್ಲ ಮನೋಜ್, ಅದ್ರಿಂದ ನನ್ಗೆ ತುಂಬಾ ನೋವಾಗಿದೆ, ನಿನ್ ಮನ್ಸಾಕ್ಷಿ ಗೊತ್ತಿದೆ ಅಲ್ಲ ಈ ಮಗುಗೆ ತಂದೆ ಯಾರು ಅಂತ. ನೋಡು ಮನೋಜ್, ಇಷ್ಟೆಲ್ಲ ಆಗಿದ್ರು ಸಹ ನಿನ್ ಮೇಲಿರೋ ಪ್ರೀತಿ ನನ್ಗೆ ಸ್ವಲ್ಪನೂ ಕಡಿಮೆ ಆಗಿಲ್ಲ, ಈ ಮಗು ಹುಟ್ಟಬೇಕಾದ್ರೆ ಅದ್ರ ಅಪ್ಪ ಆಗಿ ನೀನ್ ನನ್ ಜೊತೆ ಇರ್ಲೇಬೇಕು, ನಾನ್ ಇನ್ನೊಂದ್ ಮಗುನು ತಂದೆ ಇಲ್ದೆ ಬೆಳೆಸೋದಕ್ಕಾಗೋದಿಲ್ಲ ಮನೋಜ್, ಆ ಮಗುಗೆ ಅಪ್ಪ ಇಲ್ಲ ಅಂದ್ರೆ ನನ್ ಮಗು ಮುಂದೆ ನಾನ್ ಕೆಟ್ಟೋಳಕ್ ಕಾಣಿಸ್ತೀನಿ, ಅದ್ ನಿನ್ಗೆ ಇಷ್ಟ ಆಗುತ್ತಾ ಮನೋಜ್ ಅಂತ ರೋಹಿಣಿ ಪ್ರಶ್ನೆ ಮಾಡ್ತಾಳೆ. ನೋಡು, ಇವಾಗ ಏನು ಯಾರಿಗೂ ಗೊತ್ತಾಗದ್ ಬೇಡ, ನಮ್ ಮನೆಯವ್ರು ಕೇಳ್ತಾರೆ ಅಂತ ನೀನು DNA ಟೆಸ್ಟ್ ಅಂತ ಎಲ್ಲ ಹೋಗ್ಬೇಡ ಅಂತ ಮನೋಜ ಹೇಳ್ದಾಗ ರಿಕ್ವೆಸ್ಟ್ ಮಾಡ್ತಿದ್ಯಾ ಅಥವಾ ಕಂಡೀಷನ್ ಆಗ್ತಿದ್ಯಾ ಮನೋಜ್ ಅಂತ ರೋಹಿಣಿ ಕೇಳ್ಬೇಕಾದ್ರೆ ಇವಾಗ ನಾನ್ ಏನು ಹೇಳೋ ಪರಿಸ್ಥಿತಿನಲ್ಲಿ ಇಲ್ಲ ಅಂತ ಮನೋಜ ಹೇಳ್ತಾನೆ. ನೋಡು ಮನೋಜ್, ನನ್ಗದೆಲ್ಲ ಗೊತ್ತಿಲ್ಲ, ಈ ಮಗು ಹುಟ್ಟಬೇಕಾದ್ರೆ ತಂದೆಯಾಗಿ ಈ ಮಗುನ ನೀನೇ ಕೈಯಲ್ಲಿ ತಗೋಬೇಕು, ನೀನೇ ಅಪ್ಪ ಅಂತ ಎಲ್ರಿಗೂ ಹೇಳ್ಬೇಕು ಅಂತ ರೋಹಿಣಿ ಹೇಳ್ದಾಗ ಅದಕ್ಕಿನ್ನೂ ಟೈಮ್ ಇದೆ, ಅವಾಗ ನೋಡ್ಕೊಳ್ಳೋಣ, ಸದ್ಯಕ್ಕೆ ಈ ದುಡ್ಡು ನಿನ್ನ ಹತ್ರನೇ ಇರ್ಲಿ, ನಿನಗ್ ಬೇಕಾಗತ್ತೆ, ಇದು ನಿನಗ್ ಸೇರ್ಬೇಕಾಗಿರೋ ದುಡ್ಡು, ಇದ್ ನಿನ್ನ ಹತ್ರನೇ ಇರ್ಲಿ ಅಂತ ಮನೋಜ ಹೇಳ್ಬೇಕಾದ್ರೆ ಮನೋಜ್, ನನಗ್ ಸೇರ್ಬೇಕಾಗಿರೋ ದುಡ್ಡನ್ನ ನೀನ್ ಕೊಡ್ತಾ ಇದ್ಯಾ, ಖಂಡಿತ ನೀನು ನನಗ್ ಬಂದು ಸೇರ್ತೀಯ ಅಂತ ನನ್ಗೆ ಅನ್ನಿಸ್ತಾ ಇದೆ, ನಿನ್ನ ಪ್ರೀತಿ ನಿಜ ಆಗಿದ್ರೆ ನೀನೇ ಖಂಡಿತ ನನ್ನ ಹತ್ರ ಬಂದ್ ಸೇರ್ತೀಯ, ನೀನ್ ಮಗುನ ಭದ್ರವಾಗಿ ನಿನ್ ಕೈಗೆ ಸೇರಿಸ್ತೀನಿ ಮನೋಜ್, ನೀನ್ ಬರ್ತೀಯ ಅಂತ ನಾವಿಬ್ರು ಕಾಯ್ತಿರ್ತೀವಿ ಅಂತ ರೋಹಿಣಿ ಹೇಳ್ಬೇಕಾದ್ರೆ ನಾನ್ ಬರ್ತೀನಿ ಅಂತ ಹೇಳಿ ಮನೋಜ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಇಂಗ್ಲಿಷ್ ಕೋಚಿಂಗ್ ಸೆಂಟರ್ ಅಲ್ಲಿ ಓದ್ತಿರೋರೆಲ್ರೂ ಸೇರಿ ಒಂದು ಪಾರ್ಟಿನ ಮಾಡ್ತಿರ್ತಾರೆ, ಅದು ಶ್ರುತಿ ಹೋಟೆಲ್ ಅಲ್ಲೇ ಮಾಡ್ತಿರ್ತಾರೆ. ಆಗ ಒಬ್ರಿಗೊಬ್ರು ಮಾತಾಡ್ತಾ ಸೂರ್ಯ ಮೀನಿನ ಹೊಗಳ್ತಿರ್ಬೇಕಾದ್ರೆ ಆಗ ಇದ್ದಕ್ಕಿದ್ದಂಗೆ ಮೀನಿನ್ಗೆ ಕನಕ ಫೋನ್ ಮಾಡ್ತಾಳೆ. ಹೇಳೆ ಕನಕ ಅಂತ ಮೀನಾ ಹೇಳ್ಬೇಕಾದ್ರೆ ಕನಕ ಏನನ್ನು ಮಾತಾಡ್ದೆ ಹಾಗೆ ತುಂಬಾನೇ ಅಳ್ತಿರ್ತಾಳೆ. ಕನಕ ಯಾಕೆ ಅಳ್ತಿದ್ಯಾ ಅಂತ ಮೀನಾ ಕೇಳ್ಬೇಕಾದ್ರೆ ಅಷ್ಟ್ರಲ್ಲಿ ಸೂರ್ಯ ಏನಾಯ್ತು ಅಂತ ಕೇಳ್ತಾನೆ. ರೀ, ಏನಾಯ್ತು ಅಂತ ಗೊತ್ತಿಲ್ಲ, ಕನಕ ತುಂಬಾ ಅಳ್ತಾ ಇದ್ದಾಳೆ ಅಂತ ಮೀನಾ ಹೇಳ್ತಾಳೆ. ಹೌದಾ, ಕೊಡಿಲಿ ಅಂತ ಹೇಳ್ತಾ ಸೂರ್ಯ ಮೀನಿನ ಹತ್ರ ಫೋನ್ ತಗೊಂಡು ಕನಕ ಏನಾಯ್ತಮ್ಮ, ಯಾಕೆ ಅಳ್ತಾ ಇದೀಯಾ ಅಂತ ಕೇಳ್ತಾನೆ. ಸೂರ್ಯ ಮೀನಾ ಎಷ್ಟೇ ಕೇಳಿದ್ರು ಅವಳು ಏನು ಉತ್ತರ ಕೊಡದೆ ತುಂಬಾನೇ ಅಳ್ತಿರ್ತಾಳೆ. ಕನಕ ಏನಾಯ್ತು ಕನಕ, ಅರುಣ್ ಏನಾದ್ರು ಬೈದ್ರಾ ಅಂತ ಮೀನಾ ಕೇಳ್ಬೇಕಾದ್ರೆ ಅಕ್ಕ, ನನ್ನಿಂದ ಇಲ್ಲಿರೋದಕ್ ಆಗ್ತಿಲ್ಲ ಅಕ್ಕ, ಅವ್ರು ನನ್ನನ್ನ ತುಂಬಾನೇ ಟಾರ್ಚರ್ ಮಾಡ್ತಿದಾರೆ ಅಕ್ಕ, ನನಗ್ ತುಂಬಾನೇ ಹೊಡಿತಾ ಇದಾರೆ ಅಂತ ಕನಕ ಹೇಳ್ತಾಳೆ. ಆ ಮಾತನ್ನ ಕೇಳಿ ಸೂರ್ಯ ಮೀನಾ ಇಬ್ರಿಗೂ ಶಾಕ್ ಆಗತ್ತೆ. ಸರಿ, ನಾವಿನ್ ಬರ್ತೀವಿ ಇರು ಅಂತ ಹೇಳ್ತಾ ಮೀನಾ ಕಾಲ್ ಕಟ್ ಮಾಡಿದಾಗ ಅಲ್ಲ, ಅವ್ನ್ ಎಷ್ಟು ಧೈರ್ಯ ಇದ್ರೆ ಈ ರೀತಿ ಹೊಡೆದಿದ್ದಾನೆ ಅಂತ ಸೂರ್ಯ ಕೋಪದಿಂದ ಕೇಳ್ತಾನೆ.
ಹೇಳ್ತಾನೆ. ಹೌದು ರೀ, ಇದೇನು ಮೊದಲನೇ ಸೀಲೆ ಅಲ್ಲ, ತುಂಬಾ ಸಲಿ ಅವಳಿಗೆ ಹೊಡೆದಿದ್ದಾರೆ ಅಂತ ಮೀನಾ ಹೇಳಿದಾಗ, ಏ ಮೀನಾ ಏನ್ ಹೇಳ್ತಿದ್ಯಾ, ಇದನ್ನೆಲ್ಲ ಮುಂಚೆನೆ ಹೇಳಕ್ ಆಗ್ಲಿಲ್ವಾ ಅಂತ ಸೂರ್ಯ ಕೇಳ್ತಾನೆ. ಅದು ಹಾಗಲ್ಲ ರೀ, ಅವ್ರಮ್ಮ ತೀರೋದ್ರಲ್ಲ, ಆಗ ಅವ್ರ ಮನಸ್ಥಿತಿ ಆ ರೀತಿ ಇತ್ತು ಅಂತ ನಾನ್ ಸುಮ್ನಾಗ್ಬಿಟ್ಟೆ. ಸ್ವಲ್ಪ ದಿವ್ಸ ಆದ್ಮೇಲೆ ಅವ್ರು ಸರಿ ಹೋಗ್ತಾರೆ ಅಂತ ಅನ್ಕೊಂಡೆ, ಆದ್ರೆ ಅವ್ರು ಇನ್ನೂ ಜಾಸ್ತಿ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡಿದಾರೆ ಅಂತ ಮೀನಾ ಟೆನ್ಷನ್ ಅಲ್ಲಿ ಹೇಳ್ತಾಳೆ. ಅಲ್ಲ ಮೀನಾ, ಇಷ್ಟ ದಿವ್ಸ ನೀನ್ ನನ್ನ ಹತ್ರ ಮುಚ್ಚಿಟ್ಟಿದ್ದೆ ದೊಡ್ಡ ತಪ್ಪು. ಮುಂಚೆನೆ ಹೇಳಿದಿದ್ರೆ ಅವನ್ಗಲ್ಲ 4 ತದಕ್ ಬಿಡ್ತಾ ಇದ್ದೆ. ನೋಡು ಇವಾಗ ಅವಳಿಗೆ ಎಂತ ಪರಿಸ್ಥಿತಿ ಬಂದಿದೆ ನೋಡು. ಮೊದ್ಲು ಏನಾಗಿದೆ ಏನು ಅಂತ ನೋಡೋಣ ನಡಿ ಅಂತ ಹೇಳ್ತಾ ಸೂರ್ಯ ಮೀನನ್ನ ಕರ್ಕೊಂಡು ಸೀದಾ ಕನಕನ್ ಮನೆಗೆ ಹೋಗ್ತಾನೆ. ಅಲ್ಲಿ ಹೋಗಿ ಕನಕನ್ ಪರಿಸ್ಥಿತಿನ ನೋಡಿ ಸೂರ್ಯನ್ ಕಣ್ಣಲ್ಲೇ ನೀರ್ ಬರೋದಕ್ಕೆ ಶುರು ಆಗತ್ತೆ. ಯಾಕಂದ್ರೆ ಅರುಣ್ ಆ ರೇಂಜಿಗೆ ಕನಕನ್ಗೆ ಹೊಡೆದಿರ್ತಾನೆ. ಅವಳನ್ನ ನೋಡ್ತಿದ್ದಂಗೆ ಮೀನಾ ಸಹ ಕಣ್ಣೀರ್ ಹಾಕ್ತಿರ್ತಾಳೆ. ಗೆಲ್ಲಿದಾನವನು, ಇವತ್ತು ಅವ್ನ್ ನನ್ ಕೈಗ್ ಸಿಗ್ಲಿ, ಸ್ಟೇಷನ್ ಅಲ್ಲಿ ತಾನೇ ಇರ್ತಾನೆ, ಇವತ್ತು ಅವನ್ನ ನಾನ್ ಸುಮ್ನೆ ಬಿಡೋದಿಲ್ಲ ಅಂತ ಹೇಳ್ತಾ ಸೂರ್ಯ ಅರುಣ್ಗೆ ಹೊಡಿಲೇಬೇಕು ಅಂತ ಹೋಗ್ಬೇಕಾದ್ರೆ, ರೀ ನಿಂತ್ಕೊಳ್ರಿ, ನೋಡಿ ಸುಮ್ನೆ ಅರ್ಜೆಂಟ್ ಮಾಡ್ಬೇಡಿ, ಅವ್ರ ಪೊಲೀಸ್ ಪವರ್ ನ ಯೂಸ್ ಮಾಡ್ತಾರೆ, ನೀವ್ ಅಲ್ಲಿ ಹೋಗಿ ಏನು ಮಾಡಕ್ ಹೋಗ್ಬೇಡಿ. ಕನಕ ಯಾಕೆ ಹೊಡೆದ್ರು, ಏನಾಯ್ತು ಅಂತ ಮೀನಾ ಕೇಳ್ಬೇಕಾದ್ರೆ, ಏನ್ ಮೀನಾ ಕಾರಣ ಎಲ್ಲ ಕೇಳ್ತಾ ಇದ್ಯಾ, ಏನಾದ್ರೂ ಆಗಿರ್ಲಿ ಅದಕ್ಕೆ ಅಂತ ಒಂದ್ ಹೆಣ್ಮಗು ಮೇಲೆ ಈ ರೀತಿ ಕೈ ಮಾಡದ, ಈ ತರ ಹೆಣ್ಮಕ್ಳನ್ನ ಹೊಡಿಯೋದಕ್ಕೆನಾ ಅವ್ನ್ ಪೊಲೀಸ್ ಆಗಿರೋದು. ಏ ಕನಕ, ನಿಮ್ ಅಕ್ಕ ಅವತ್ತೇ ಹೇಳಿದ್ಲು ತಾನೆ ಅವನು ಸರಿ ಇಲ್ಲ, ಬೇಡ ಅವ್ನ್ ಸವಾಸ ಬೇಡ ಅಂತ. ಆದ್ರೆ ನೀನ್ ನನ್ ಮಾತನ್ನ, ನಿಮ್ ಅಕ್ಕನ್ ಮಾತನ್ನ ಕೇಳ್ದ. ಅವನು ಮೊದಲನೇ ಸಲಿ ನಿನ್ ಕೈ ಮಾಡ್ದಾಗ್ಲೇ ನೀನ್ ನನ್ನ ಹತ್ರ ಹೇಳ್ಬೇಕಾಗಿತ್ತು. ನೀನ್ ಕೊಡದ್ರೆ ಕೇಳೋದಕ್ಕೆ ಯಾರು ಬರೋದಿಲ್ಲ ಅನ್ನೋ ಧೈರ್ಯದ ಮೇಲೆ ಅವ್ನ್ ಈ ರೀತಿ ಹೊಡಿತಾ ಇದ್ದಾನಲ್ಲ, ಹಾಗನ್ಕೊಂಡಿದ್ರೆ ಅದು ಅವ್ನ್ ತಪ್ಪು. ನಿನಗೇನಾದ್ರೂ ಆದ್ರೆ ನಾನ್ ಸುಮ್ನೆ ಬಿಟ್ಬಿಡ್ತೀನ. ಅವಳು ಪೊಲೀಸ್ ಸ್ಟೇಷನ್ ಅಲ್ಲಿ ಕ್ರಿಮಿನಲ್ ನ ಹೊಡೆದಂಗೆ ಹೊಡೆದಿದಾನಲ್ಲ, ಈ ಉತ್ರನ್ ಪೌರುಷ ಒಲೆ ಮುಂದೆ ಅನ್ನೋ ರೀತಿ ಅವ್ನ್ ಪೌರುಷನ ನಿನ್ ಮೇಲೆ ತೋರಿಸಿದಾನೆ. ನೋಡು ಕನಕ, ಅಳ್ಬೇಡ, ಅಳು ನಿಲ್ಸು. ಹೋಗಿ ಹೋಗಿ ಅವನತ್ರ ಒದೆ ತಿಂದಿದ್ಯಾ, ನಿನ್ ಧೈರ್ಯ ಎಲ್ಲ ಎಲ್ಲೋಯ್ತು. ನೀನ್ ಹೊಡೆದಾಗ ನೀನೇ ರಿಟರ್ನ್ ನಿನ್ ಕೈಗೆ ಏನ್ ಸಿಗುತ್ತೋ ಅದನ್ನ ತಗೊಂಡು ಅವ್ನ ತಲೆ ಬುರುಡೆ ಹೊಡೆದಾಕ್ಬೇಕಾಗಿತ್ತು ತಾನೆ ಅಂತ ಸೂರ್ಯ ಹೇಳ್ತಾನೆ. ರೀ ಸುಮ್ನೆ ಇರ್ರಿ. ಕನಕ ಏನಾಯ್ತು ಅಂತ ಮೀನಾ ಕೇಳ್ಬೇಕಾದ್ರೆ, ಅಕ್ಕ ನಾನ್ ನಿನ್ ಹತ್ರ ಫೋನಲ್ಲಿ ಮಾತಾಡ್ತಿದ್ನ ಆಗ ಅಂತ ಹೇಳ್ತಾ ಕನಕ ನಡೆದಿದ್ ವಿಷಯನ ಹೇಳ್ತಾಳೆ. ಆಗ ಕನಕ ಮೀನನ ಹತ್ರ ಫೋನಲ್ಲಿ ಮಾತಾಡ್ತಿರ್ತಾಳೆ. ಅಕ್ಕ ಅಡ್ಗೆ ಎಲ್ಲ ಮುಗಿಸ್ತಾ, ನಂದು ಅಡ್ಗೆ ಮುಗ್ಸಾಯ್ತು. ಹೌದು, ಭಾವ ಬಂದ್ರ ಅಂತ ಕನಕ ಕೇಳ್ಬೇಕಾದ್ರೆ, ಇನ್ನೂ ಬಂದಿಲ್ಲ ಕನಕ ಅಂತ ಮೀನಾ ಹೇಳ್ತಿರ್ತಾಳೆ. ಪಾಪ ಅಕ್ಕ, ಭಾವ ಸಾಲ ತೀರ್ಸೋದಕ್ಕೆ ತುಂಬಾ ಕಷ್ಟ ಪಡ್ತಿದಾರಲ್ವಾ ಅಂತ ಕನಕ ಹೇಳ್ಬೇಕಾದ್ರೆ, ಅದೇ ಸಮಯಕ್ಕೆ ಅರುಣ್ ಬಂದು ಇವಳು ಮಾತಾಡ್ತಿರೋ ಮಾತನ್ನೆಲ್ಲ ಕೇಳಿಸ್ಕೊಳ್ತಿರ್ತಾನೆ. ಅಕ್ಕ, ಭಾವ ನಿನ್ಗೆ ತುಂಬಾನೇ ಸಪೋರ್ಟ್ ಮಾಡ್ತಿದ್ದಾರೆ, ಅದಕ್ಕೆ ನೀನ್ ನಿನ್ ಕೆಲ್ಸನ ತುಂಬಾ ಚೆನ್ನಾಗ್ ಮಾಡಕ್ ಆಗ್ತಿದೆ ಅಂತ ಕನಕ ಹೇಳ್ಬೇಕಾದ್ರೆ, ಅದಕ್ಕೆ ಮೀನಾ ಹೌದು ಅಂತ ಹೇಳ್ತಿರ್ತಾಳೆ. ಆಗ ಕನಕ ಅರುಣ್ ನೋಡಿ, ಸರಿಕಾ ನಾನ್ ನಿನ್ಗೆ ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳ್ತಾ ಕಾಲ್ ಕಟ್ ಮಾಡ್ತಾಳೆ. ರೀ ನೀವ್ ಯಾವಾಗ ಬಂದ್ರಿ ಅಂತ ಕನಕ ಕೇಳ್ಬೇಕಾದ್ರೆ, ನಿಮ್ ಅಕ್ಕನ ಹತ್ರ ಮಾತಾಡ್ತಿದ್ದಲ್ಲ ಆವಾಗ್ಲೇ ಬಂದೆ. ಏನ್ ಸಮಸ್ಯೆ ಅಂತೆ ನಿಮ್ ಅಕ್ಕಂಗೆ, ಏನೋ ನಿಮ್ ಭಾವ ತುಂಬಾ ಒಳ್ಳೆಯವರು ಅಂತ ನಿಮ್ ಅಕ್ಕನ ಹತ್ರ ಹೊಗಳ್ತಾ ಇದ್ದೆ ಅಂತ ಅರುಣ್ ಕೇಳ್ಬೇಕಾದ್ರೆ, ಹಾಗೇನಿಲ್ಲ, ಯಾವಾಗ್ಲೂ ಮಾತಾಡೋ ತರಾನೇ ಮಾತಾಡ್ತಿದ್ದೆ ಅಷ್ಟೇನೆ ಅಂತ ಕನಕ ಹೇಳ್ತಾಳೆ. ಓಹೋ, ಯಾವಾಗ್ಲೂ ಹಿಂಗೇನೆ ಮಾತಾಡ್ತೀಯಾ, 5 ನಿಮಿಷ ಮಾತಾಡ್ದೆ ಅದ್ರಲ್ಲಿ 50 ಸಲಿ ಭಾವ 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 ಅಂತಾನೆ ಕರೀತಿದ್ದೆ ಅಂತ ಅರುಣ್ ಹೇಳ್ಬೇಕಾದ್ರೆ, ನೋಡಿ ಸುಮ್ನೆ ಈ ರೀತಿ ಎಲ್ಲ ಬಾಯಿಗೆ ಬಂದಂಗ್ ಮಾತಾಡ್ಬೇಡಿ, ನಾನ್ ಕ್ಯಾಶುಯಲ್ ಆಗಿ ಮಾತಾಡಿದ್ದು. ನಿಮ್ ಬುದ್ಧಿ ಯಾಕೆ ಇಷ್ಟೊಂದು ಕೀಳ್ ಮಟ್ಟದಲ್ಲಿ ಯೋಚನೆ ಮಾಡುತ್ತೆ, ಛೀ ಅಂತ ಹೇಳ್ತಾ ಕನಕ ಹೋಗ್ಬೇಕಾದ್ರೆ, ಏನೇ ಹೇಳ್ದೆ, ನನ್ ಬುದ್ಧಿ ಕೇವಲವಾಗಿದ್ಯಾ, ನಿಮ್ ಭಾವ ತುಂಬಾ ಒಳ್ಳೆಯವನಾ, ನನಗೆ ನಾಚಿಕೆ ಆಗಲ್ವಾ ಅಂತ ಕೇಳ್ತೀಯಾ ಅಂತ ಹೇಳ್ತಾ ಅರುಣ್ ಕನಕನ್ಗೆ ತುಂಬಾನೇ ಹೊಡೆದಿರ್ತಾನೆ. ಈ ವಿಷಯನ ಮೀನಾ ಮತ್ತೆ ಸೂರ್ಯ ಹತ್ರ ಕನಕ ಹೇಳ್ಬೇಕಾದ್ರೆ, ಅದನ್ನ ಕೇಳಿ ಮೀನಾ ಸೂರ್ಯ ಇಬ್ರಿಗೂ ಕೋಪ ಬರುತ್ತೆ. ನೋಡು, ನೀನ್ ಇನ್ಮೇಲೆ ಇಲ್ಲಿರೋ ಅವಶ್ಯಕತೆ ಇಲ್ಲ, ನಿನ್ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಂಡು ನಡಿ ಮನೆಗೆ ಅಂತ ಹೇಳ್ತಾ ಸೂರ್ಯ ಕನಕನ್ ಬಟ್ಟೆನೆಲ್ಲ ಪ್ಯಾಕ್ ಮಾಡಿಸ್ಕೊಂಡು ಸೀದಾ ಕುಸುಮ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾನೆ. ಕನಕನ್ನ ಮನೆ ಒಳಗಡೆ ಕರ್ಕೊಂಡು ಹೋಗ್ತಿದ್ದಂಗೆ ಕನಕನ್ ಪರಿಸ್ಥಿತಿ ನೋಡಿ ಕುಸುಮ ಅವ್ರಿಗೆ ತುಂಬಾನೇ ಶಾಕ್ ಆಗುತ್ತೆ. ಕನಕ, ಏನೇ ಇದು ನಿನ್ ಪರಿಸ್ಥಿತಿ, ಏನೇ ಆಯ್ತು ಅಂತ ಹೇಳ್ತಾ ಕುಸುಮ ಅವರು ಕಣ್ಣೀರ್ ಹಾಕ್ತಾ ಕನಕನ್ನ ಕೇಳ್ಬೇಕಾದ್ರೆ, ಮೀನಾ ಸೂರ್ಯ ಇಬ್ರು ಮುಖ ಮುಖ ನೋಡ್ತಿರ್ತಾರೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.